ಆದರೆ ನಾನು ಅಭ್ಯಂಜನ ಮಾಡಿದ್ದೇನೆ, ಹಾಗೆ ನನಗದು ಗೊತ್ತಿದೆ ಆ ಅಭ್ಯಂಜನದ ಸುಖ ಏನು ಅಂತ. ಈಗ ಆ ಅಭ್ಯಂಜನದ ಸುಖ ಸಿಗೋದಿಲ್ಲ ಈಗ, ಯಾಕೆಂದರೆ ಅಷ್ಟು ತಾಳ್ಮೆಯೂ ಯಾರಿಗೂ ಇಲ್ಲ, ಆಮೇಲೆ ಅಷ್ಟು ನೀರೂ ಸಿಗುವುದಿಲ್ಲ. ಯಾಕೆ ನಾವು ಬಕೆಟ್ ಲೆಕ್ಕದಲ್ಲಿ ನೀರನ್ನು ಲೆಕ್ಕ ಮಾಡುವ ಕಾಲ ಇದು, ಬಕೆಟಿನ ಲೆಕ್ಕದಲ್ಲಿ. ಕೈಲಾಸ ಮೇಲೆ ಒಂದು ಕಡೆ ಹೇಳ್ತಾರೆ, ಒಂದು ಬಕೆಟ್ ನೀರು ಕೊಟ್ಟರೆ ಅರ್ಧ ಬಕೆಟ್ ಸ್ನಾನ ಮಾಡಿ ಇನ್ನು ಅರ್ಧ ಬಕೆಟಲ್ಲಿ ಮಾವನ ಮನೆ ತೊಳಿಲಿಕ್ಕೆ ಇಟ್ಟಿರ್ತೇನೆ ಅಂತ. ಅದು ಮಾವನ ಮನೆ ತೊಳೆಯೋದು ಭಾಳ ಮುಖ್ಯ, ಎರಡೂ ಅರ್ಥ ಆಗುತ್ತೆ, ನೀರು ತೊಳೆದಾಗುತ್ತೆ, ಮಾವನ ದಿವಾಳಿ ಎಬ್ಸೋದು ಆಗುತ್ತೆ ಅಂತ. ಹಾಗೆ ಆ ಥರದ ಕಾಲ ಇದು. ಯಾಕೆಂದರೆ ಒಂದು ದೊಡ್ಡ, ನಾನು ಇವರು ಮಾಡಿದ ಅಭ್ಯಂಜನ ಸ್ವಲ್ಪ ಬೇರೆ ಇದೆ, ಕುವೆಂಪು ಅಭ್ಯಂಜನ ಸ್ವರೂಪ ಸ್ವಲ್ಪ ಬೇರೆ ಇದೆ, ನಮ್ಮದು ಒಂದು ಸ್ವಲ್ಪ ಬೇರೆ ಇದೆ. ನಮ್ದು ದೊಡ್ಡ ಬಾಣಿಯಲ್ಲಿ ನೀರು ತುಂಬಿಸಿ, ಬಿಸಿ ಬಿಸಿ ನೀರು, ಕುದಿಯುವ ನೀರು ತುಂಬಿಸಿ, ಮೈಗೆಲ್ಲ ಎಣ್ಣೆ ಹಾಕಿ ಉಜ್ಜಿ ತಲೆ ಮೇಲೆ ನಮ್ಮ ದೊಡ್ಡಪ್ಪ ಮಾಡ್ತಿದ್ರು, ಅದನ್ನು ಹಿಡ್ಕೊಂಡೋಗಿ ಸ್ನಾನ ಮಾಡಿಸಿದ್ದು ನಮ್ಮನ್ನು, ಮಾಡಿಸಿ ಬಿಸಿ ಬಿಸಿ ಕುದಿಯುವ ನೀರು ಹೊಯ್ದು ಆ ಬಾಣಿಯಲ್ಲಿ ಮುಳುಗಿಸೋದು ನಮ್ಮನ್ನು, ಕುತ್ತಿಗೆ ಒಂದು ಬಿಟ್ಟು ಮುಳುಗಿಸಿದ್ದು ನಮ್ಮನ್ನು. ಹಾಗೆ ಮುಳುಗಿಸಿದಾಗ ಆಗುವ ಒಂದು ಅದು ಏನು ಹೇಳೋದು, ಸಂಕಟವೋ ವೇದನೆಯೋ ಸುಖವೋ ಅಂಥ ಅದ್ಭುತ. ಅದು ಆದ ಮೇಲೆ ಇನ್ನೊಂದಿದೆ, ಬರೀ ಅಭ್ಯಂಜನ ಅಷ್ಟಕ್ಕೆ ಮುಗಿಯುವುದಿಲ್ಲ. ಅಭ್ಯಂಜನ ಆದ ಮೇಲೆ ನಮ್ಮನ್ನು ಹಾಸಿಗೆಯಲ್ಲಿ ತಗೊಂಡೋಗಿ 4 ಕಂಬಳಿ ಒರೆಸಿ ಮಲಗಿಸೋದು, ಹೇಳಲಿಕ್ಕಿಲ್ಲ. ಕಾವಲವರದಲ್ಲಿ ಕುತ್ಕೊಳ್ತಿದ್ರು ಬೋರ್ ಹಿಡ್ಕೊಂಡು, ಎದುರು ಹುಷಾರು ಅಂತ. ಆಗ ಒಂದು ಬೆವರನ್ನು ನೋಡಬೇಕು ನೀವು, ಅದು ನಿಜವಾದ ಅಭ್ಯಂಜನ. ಹಾಗಾಗಿ ಅಂಥ ಒಂದು ಅಭ್ಯಂಜನದ ಸುಖವನ್ನು ಅನುಭವಿಸಿದ ಕುವೆಂಪು ಮೈಸೂರಿನಲ್ಲಿ ಕೂತು ಬರೀತಾರೆ, ಅಜ್ಜಯ್ಯನ ಅಭ್ಯಂಜನ ಅಂತ ನೆನಪಿಸಿಕೊಳ್ಳುವುದು. ನಾವು ಕಳೆದು ಬಂದ, ಗತಿಸಿ ಹೋದಂಥ ಬದುಕಿನ ಅನೇಕ ಚಿತ್ರಗಳನ್ನು ಇವರಲ್ಲಿ ಕೊಡ್ತಾ ಹೋಗ್ತಾರೆ. ನಿಜವಾಗಿ ನಿಮಗೆ ಅದನ್ನು ಓದುವಾಗ ಒಂಥರ ಅದು ನಿಮ್ಮ ಬದುಕಿನ ಭಾಗವೂ ಆಗ್ತಾ ಹೋಗುತ್ತೆ ಅಂತ, ಅಥವಾ ನಾವು ಇವತ್ತು ಕಾಣದೇ ಇರುವಂಥ ಒಂದು ಸಂಸ್ಕೃತಿಯನ್ನು, ಒಂದು ಜೀವನ ಪದ್ಧತಿಯನ್ನು ಚಿತ್ರಣ ಮಾಡ್ತಾ ಹೋಗುತ್ತೆ. ಅದನ್ನು ನಾವು ಗಮನಿಸ್ಕೊಳ್ಬೇಕು. ಆಮೇಲೆ ಇನ್ನೊಂದು ಅಂಶವನ್ನು ಇಲ್ಲೇ ಗಮನಿಸ್ಬೇಕು ನಾವು, ಇಂಗ್ಲಿಷ್ ಶಿಕ್ಷಣವನ್ನು ಪಡೆದಂಥ ಮೊದಲ ತಲೆಮಾರು ನಮ್ಮ ನಾಡಿನಲ್ಲಿ ಈ ಪ್ರದೇಶವನ್ನು ಸೇರಿಕೊಂಡ ಹಾಗೆ ಬ್ರಾಹ್ಮಣರು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಕುವೆಂಪು ಅದಕ್ಕೆ ಹೊರತಾದಂಥ ಒಂದು ಜನಸಮುದಾಯದಿಂದ ಬಂದವರು, ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದೆ. ಅದರ ಜೊತೆಯಲ್ಲಿಯೇ ಕುವೆಂಪು ಬರುವ ಕಾಲಕ್ಕೆ ಆಧುನಿಕ ಸಾಹಿತ್ಯ, ನವೋದಯ ಸಾಹಿತ್ಯ ಪ್ರವೇಶ ಆಗುವಾಗ ಅದುವರೆಗಿನ ಒಂದು ಸಾಹಿತ್ಯ ಪದ್ಧತಿ ಇದೆ, ಮತ, ಧರ್ಮ ಇವುಗಳ ಹಿನ್ನೆಲೆಯಲ್ಲಿ ಬಂದಂಥ ಒಂದು ಸಂಸ್ಕೃತಿ ಪದ್ಧತಿ ಇದೆ, ಸಾಹಿತ್ಯ ಇದೆ. ಅದಕ್ಕಿಂತ ಹೊರತಾಗಿ ಅಥವಾ ಅದುವರೆಗೆ ಬಂದಂಥ ಮತಧರ್ಮಗಳ ಆ ಸ್ವರೂಪಗಳನ್ನು ಧಿಕ್ಕರಿಸಿ ಪ್ರಶ್ನೆ ಮಾಡ್ತಾ ಕುವೆಂಪು ತಮ್ಮ ಬರವಣಿಗೆಯನ್ನು ಆರಂಭಿಸ್ತಾರೆ ಅಂತ, ಪ್ರಶ್ನಿಸುವುದರ ಮೂಲಕ. ಮತ್ತು ಪ್ರಶ್ನೆ ಕೇಳೋದಿದೆಯಲ್ಲ, ಅದು ಇನ್ನೊಬ್ಬರಿಗೆ ಹಾರ್ಮ್ ಆಗುವ ಹಾಗೆ ಕೇಳೋದಿಲ್ಲ, ಅಥವಾ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ಹಾಗೆ ಪ್ರಶ್ನೆ ಮಾಡೋದಿಲ್ಲ. ಬದಲಾಗಿ ಬಹಳ ಸೌಮ್ಯವಾದಂಥ ರೀತಿಯಲ್ಲಿ, ತುಂಬ ನೀವು ಓದ್ತಾ ಹೋದಾಗ ಹೌದಲ್ಲ ಇದು ಹೀಗಾಗಬೇಕಿತ್ತಲ್ವಾ ಅಂತ ನಿಮಗೆ ಅನ್ನಿಸಬೇಕು, ಆ ರೀತಿಯಲ್ಲಿ ಅವರು ಅದನ್ನು ಪ್ರಶ್ನೆಗಳನ್ನು ಮಾಡುವ ವಿಧಾನವನ್ನು ನಾವು ಗಮನಿಸಿಕೊಳ್ತಾ ಹೋಗ್ತೇವೆ. ಅಂದರೆ ಒಂದು ರೀತಿ ನೀವು ರಾಮಾಯಣ ದರ್ಶನ ಬರೀಬೇಕಿದ್ರೆ ನೀವು ರಾಮಾಯಣ ಓದಿರಬೇಕು, ಇಲ್ಲಾಂದ್ರೆ ರಾಮಾಯಣ ದರ್ಶನ ಬರೆಯೋದು ಹೇಗೆ? ಅಲ್ಲಿನ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಪಾತ್ರವನ್ನೂ ಸಹ ನೀವು ಮನಸ್ಸಲ್ಲಿ ನೀವು ಅದನ್ನು ಆಸ್ವಾದ್ಯ ಮಾಡ್ಕೊಂಡಿರಬೇಕು, ಆವಾಹನೆ ಮಾಡ್ಕೊಂಡಿರಬೇಕು. ಇಲ್ಲ ರಾಮಾಯಣ ದರ್ಶನ ಬರೀಲಿಕ್ಕೆ ಆಗೋದಿಲ್ಲ, ಅಥವಾ ಅಲ್ಲಿ ಪರಿವರ್ತನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬದಲಾವಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ಅಲ್ಲಿ ಬರುವಂಥ ಅನೇಕ ಪಾತ್ರಗಳಿಗೆ ಹೊಸ ಆಯಾಮವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೂಲ ಪಾತ್ರ ಹೇಗಿದೆ ಅಂತ ಗೊತ್ತಿಲ್ಲದೆ ಹೋದರೆ ಹೊಸ ಪಾತ್ರ ಸೃಷ್ಟಿ ಮಾಡುವುದು ಹೇಗೆ? ನೀವು ಮಂಥರೆಯಂಥ ಪಾತ್ರವನ್ನು ಹೊಸದಾಗಿ ನೀವು ಕಟ್ಟಬೇಕು ಅಂತಂದರೆ ಹಳೆ ಮಂಥರೆ ಹೇಗಿದ್ದಾಳೆ ಅಂತ ಗೊತ್ತಿರಬೇಕು ನಿಮಗೆ. ಹಾಗಾಗಿ ಅವರು ಆ ರೀತಿಯಲ್ಲಿ ಒಂದು ಇಡೀ ನಮ್ಮ ಕಾವ್ಯ ಪರಂಪರೆಯನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ದ್ರೌಪದಿಯ ಶ್ರೀಮಡಿಯಂತಹ ಒಂದು ಲೇಖನವನ್ನು ಅವರು ಬರೀತಾರೆ ಅಂತಂದರೆ ನೀವು ಮೂಲದ ಮಹಾಭಾರತವನ್ನು ಓದ್ಕೊಂಡಿರಬೇಕು, ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ. ಅದು ಲೇಖನ ಸಣ್ಣದೇ ಇರ್ಬೋದು, ಕುಮಾರವ್ಯಾಸನ ಶ್ರೀಮುಡಿ ಹೇಳುವ ಏನು ಕಾವ್ಯಭಾಗ ಇದೆಯಲ್ಲ, ಪಟ್ಟಾಭಿಷೇಕದ ಕಾವ್ಯಭಾಗ, ಧರ್ಮರಾಯನಿಗೆ ಪಟ್ಟಾಭಿಷೇಕ ಮಾಡಿದಂಥ ಕಾವ್ಯಭಾಗ. ಆದರೆ ಮೂಲ ಮಹಾಭಾರತ ಓದ್ಕೊಂಡ್ರೂ ಮಾತ್ರ ನಿಮಗೆ ಅದನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಸಾಧ್ಯ ಆಗೋದಿಲ್ಲ ಅಲ್ಲಿನ ಒಳನೋಟಗಳನ್ನು ಕೊಡೋದಕ್ಕೆ. ಹಾಗಾಗಿ ಅವರೊಂದು ಪರಂಪರೆಯ ಎಲ್ಲ ಅಂಶಗಳನ್ನು, ಉತ್ತಮವಾದಂಥ ಅಂಶಗಳನ್ನು ಜೀರ್ಣಿಸಿಕೊಂಡವರು ಅಂತ. ಆ ಜೀರ್ಣಿಸಿಕೊಂಡದ್ರಿಂದಾಗಿ ಅವರಿಗೆ ಇನ್ನೊಂದು ಪರಂಪರೆಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ, ಹೊಸ ಪರಂಪರೆಯ ನಿರ್ಮಾತೃವಾಗೋದಕ್ಕೆ ಸಾಧ್ಯ ಆಯಿತು ಅಂತ ಕುವೆಂಪುಗೆ. ಹಳೆಯ ಪರಂಪರೆಯನ್ನು ಜೀರ್ಣಿಸಿಕೊಳ್ಳುವುದರ ಮೂಲಕ ಹೊಸ ಪರಂಪರೆಯನ್ನು ಕಟ್ಟುವ ಮತ್ತು ಹೊಸ ಪರಂಪರೆಯನ್ನು ನಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡುವುದಕ್ಕೆ ಕುವೆಂಪು ಅವರಿಗೆ ಸಾಧ್ಯ ಆಯಿತು ಹೇಳೋದನ್ನು ನಾವು ಗಮನಿಸಿಕೊಳ್ಬೇಕು. ಸೆಂಟ್ರಲ್ ಕಾಲೇಜ್ನಲ್ಲಿ ಅವರೊಂದು ಭಾಷಣ ಮಾಡ್ತಾರೆ, ವಿದ್ಯಾರ್ಥಿ ಆಗಲೇ ಪ್ರಸ್ತಾಪ ಮಾಡಿದರು, ವಿದ್ಯಾರ್ಥಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಸೆಂಟ್ರಲ್ ಕಾಲೇಜ್ನಲ್ಲಿ ಅವರು ಒಂದು ಭಾಷಣ ಮಾಡ್ತಾರೆ. 15/12/1929 ಇಸ್ವಿ 1929 ಇಸ್ವಿಯಲ್ಲಿ
ಇದೇ ಡಿಸೆಂಬರ್ ತಿಂಗಳ 15ನೇ ತಾರೀಕಿನಂದು ಅವರು ಒಂದು ಭಾಷಣ ಮಾಡ್ತಾರೆ. ವಿದ್ಯಾರ್ಥಿ ಕವಿಸಭೆಗಳ ಅಧ್ಯಕ್ಷರಾಗಿದ್ದರು. ಆ ಭಾಷಣದಲ್ಲಿ ಅವರೊಂದು ಮಾತು ಹೇಳ್ತಾರೆ. ಪಂಡಿತ ವರ್ಗದಲ್ಲಿ ಹೇಗೆ ಹೊಸ ಸಾಹಿತ್ಯವನ್ನು ಕಂಡರೆ, ಭಾಳ ಗಮನಿಸಿ, ಅದು ಭಾಳ ಟೆಕ್ನಿಕಲ್ ಆಗಿದೆ ವಾಕ್ಯವರದ್ದು, ತುಂಬ ಸೊಗಸಾಗಿದೆ. ಮತ್ತು ಪಂಡಿತ ವರ್ಗದಲ್ಲಿ ಹೇಗೆ ಹೊಸ ಸಾಹಿತ್ಯವನ್ನು ಕಂಡರೆ ಒಂದು ವಿಧವಾದ ತಿರಸ್ಕಾರ ಉಂಟಾಗಿದೆಯೋ, ಹಾಗೆಯೇ ತರುಣರಲ್ಲಿ ಈಚೀಚೆಗೆ ಹಳೆಯ ಸಾಹಿತ್ಯವೆಂದರೆ ಒಂದು ವಿಧವಾದ ಉಪೇಕ್ಷೆ ಮೂಡುತ್ತಿದೆ. ಹೊಸ ಸಾಹಿತ್ಯವನ್ನು ಹಳಿದರೂ ಅವರೇನೋ ಬದುಕಬಹುದು, ಆದರೆ ನಾವು ಹಳೆಯದನ್ನು ಹಳಿದು ಕ್ಷಣಕಾಲವಾದರೂ ಬದುಕಲಾರೆವು. ಎಂಥ ಅದ್ಭುತವಾದಂಥ ಒಂದು ಮಾತು ಅಂತ. ಯಾಕೆಂದರೆ ಅವ್ರಿಗೆ ಗೊತ್ತಿದ್ದು, ನಾನು ಈಗಾಗಲೇ ಹೇಳಿದೆ, ಪರಂಪರೆಯನ್ನು ಬಿಟ್ಟು ಬದುಕೋದಕ್ಕೆ ಮುಂದೆ ಹೋಗೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ. ಹಾಗಂತ ಅವರು ಹಳೆಯ ಸಾಹಿತ್ಯವನ್ನು ಸಂಪೂರ್ಣ ಒಪ್ಪುತ್ತಾರೆ ಅಂತೇನೂ ಅರ್ಥ ಅಲ್ಲ. ಎಲ್ಲೆಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲ ಪ್ರಶ್ನೆ ಮಾಡಿದ್ದಾರೆ. ಆದರೆ ಹಾಗಂತ ಹಳೆಯದನ್ನು ಬಿಟ್ಟು ಕತ್ತರಿಸಿ ಕೊರಳುಬಳ್ಳಿಯ ಸಂಬಂಧವನ್ನು ಕತ್ತರಿಸೋದಿದೆಯಲ್ಲ, ಹಾಗೆ ಕತ್ತರಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಆ ಅಂಶವನ್ನು ಹೇಳ್ತಾರೆ. ಹೊಸ ಸಾಹಿತ್ಯದ ಬಗ್ಗೆ ಹಳಬರಿಗೆ ಏನೋ ಸ್ವಲ್ಪ ಅಸಮಾಧಾನ ಇದೆ, ನಾವು ಅದನ್ನು ಗಮನಿಸಿದ್ದೇವೆ. BM ಶ್ರೀಕಂಠಯ್ಯನವರು ಪುತ್ತೂರಿಗೆ ದಸರಾ ನಾಡಹಬ್ಬದ ಉತ್ಸವಕ್ಕೆ ಅವರು ಬರ್ತಾರೆ, ಅಧ್ಯಕ್ಷತೆ ವಹಿಸ್ಕೊಂಡು ಬರ್ತಾರೆ. ಬಂದಾಗ ಕಡವ ಶಂಭುಶರ್ಮರು ಒಂದು ಪದ್ಯ ಬರೀತಾರೆ ಅವರಿಗೆ. BM ಶ್ರೀಕಂಠಯ್ಯನವರ ಕುರಿತು, ಅವರ ಹಳೆಯ ಒಟ್ಟು ಸಾಹಿತ್ಯದ ಕುರಿತು ಶಂಭುಶರ್ಮರು ಒಂದು ಪದ್ಯ ಬರೀತಾರೆ. ಪದ್ಯ ಬರೆದು ಅದರಲ್ಲಿ ಅವರು ಹೇಳುವ ಮಾತೇನು ಅಂದರೆ, ನೀವು ಇಡೀ ನಮ್ಮ ಹಳೆಗನ್ನಡ ಸಾಹಿತ್ಯವನ್ನು ಹಾಳು ಮಾಡಿದ್ರಿ ಅಂತ ಶಂಭುಶರ್ಮರು ನೇರ ಅಟ್ಯಾಕ್ ಮಾಡೋದು. ಯಾರಿಗೆ? BM ಶ್ರೀಕಂಠಯ್ಯನವರಿಗೆ. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಪಂಡಿತ ಪರಂಪರೆ ಆ ಪ್ರಾಸ ಬಿಟ್ಟು ಬರೆಯುವಂಥದ್ದು ಆ ಥರದ್ದನ್ನು ಇನ್ನೂ ಒಪ್ಕೊಂಡಿರಲಿಲ್ಲ. ಹಾಗಾಗಿ ಆದರೆ ಕುವೆಂಪು ಅದನ್ನೆಲ್ಲ ಮೀರಿ ಮುಂದಕ್ಕೆ ಹೋಗ್ತಾರೆ ಅಂತ. BM ಶ್ರೀಕಂಠಯ್ಯನವರು ಹಾಕಿದ ದಾರಿ ಏನಿದೆ, ಪ್ರಾಸ ಬಿಟ್ಟು ಬರೆಯುವ ಹೊಸಗನ್ನಡ ಸಾಹಿತ್ಯವನ್ನು ಬರೆಯುವಂಥ ದಾರಿ ಏನಿದೆ, ಸ್ವೀಕರಿಸುವಂಥ ಮನೋಧರ್ಮ ಏನಿದೆ, ಆ ದಾರಿಯಲ್ಲಿ ಇವರು ಸಾಕ್ತಾರೆ ಅಂತ. ಹಾಗಾಗಿ ಅಲ್ಲಿ ಅವರು ಅದಕ್ಕೆ ಹೇಳುವಂಥದ್ದು, ಹಳೆಯದನ್ನು ಬಿಟ್ಟು ಬದುಕಲಿಕ್ಕೆ ನಮಗೆ ಆಗೋದಿಲ್ಲ, ಹಾಗಂತ ಹಳೆಯದನ್ನು ಮರೆಯೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ಜೀರ್ಣಿಸಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಈ ಮಾತನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆಗಲೇ ನಮ್ಮ ಕುಲಪತಿಗಳು ಅವರಿಗೆಲ್ಲ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಆ ಪ್ರಶಸ್ತಿಯ ಬಗ್ಗೆ ಅವರನ್ನು ಮಾತು ಹೇಳ್ತಾರೆ. ಕೀರ್ತಿ ಶನಿ ಅಂತ ಕರೀತಾರೆ ಪ್ರಶಸ್ತಿಗಳನ್ನು ಅವರು, ಕೀರ್ತಿ ಶನಿ ಅಂತ. ಹಾಗಂತ ಅವರಿಗೆ ಕೀರ್ತಿ ಶನಿ ಹಿಡ್ಕೊಳ್ಳಿಲ್ಲ, ಆದರೆ ಎಲ್ಲರೂ ಅವರನ್ನು ಅರಸಿಕೊಂಡು ಬಂತಷ್ಟೇ. ಅದಕ್ಕೆ ಅವ್ರ ತಪ್ಪೇನಿಲ್ಲ ಅದರಲ್ಲಿ. ಈಗ ನಿಮಗೆ ಅನೇಕ ಪ್ರಶಸ್ತಿಗಳು ಬರುವಾಗ ಅದು ಅದಾಗಿ ಹುಡುಕೊಳ್ಳೋದನ್ನು ನಾವಿತ ಮಾಡೋದು ನಾವು. ಹಾಗಾಗಿ ಆ ಎಲ್ಲ ಪ್ರಶಸ್ತಿ ಅಂದರೆ ಕೀರ್ತಿ ಶನಿ ಹೇಳುವ ಪದ ಇದೆಯಲ್ಲ, ಅದು ನನಗೆ ಸ್ವಲ್ಪ ಇಷ್ಟ ಆಯ್ತು. ಯಾಕೆ ಅಂತಂದರೆ, ನಾವು ಒಂದೋ ಎರಡೋ ಸಣ್ಣ ಒಂದು ಭಾಷಣ ಮಾಡಿದರೆ ಅಥವಾ ಒಂದು ಸಣ್ಣ ಪುಸ್ತಕ ಪ್ರಕಟಿಸಿದರೆ ಅಥವಾ ಇನ್ನೇನೋ ಒಂದು ಸಣ್ಣ ಕವಿತೆ ಓದಿದ ತಕ್ಷಣವೇ ನಾವು ಎಂಥದೋ ಒಂದು ತಲೆ ಒಳಗೆ ಗಾಳಿ ಹೋಗ ಹಾಗೆ. ನಮ್ಮಲ್ಲಿ ಈ ಒಂದು ಮಾತಿದೆ, ಈ ಹಸುವಿನ ಕರುವಿಗೆ ಕಿವಿಗೆ ಗಾಳಿ ಹೋಗ ಹಾಗೆ ಅಂತ. ಎಮ್ಮೆ ಕರು ಕಿವಿಗೆ ಗಾಳಿ ಹೋಗುವುದಿಲ್ಲ, ಅದು ಹೇಳುವುದೇ ಇಲ್ಲ, ಅದು ಮದ್ದಣ್ಣ ಅದು. ಆದರೆ ದೇಸಿ ದನದ ಹಸು ಇದೆಯಲ್ಲ, ನಾನು ಜರ್ಸಿ ದನ ಹೇಳುವುದಿಲ್ಲ, ದೇಸಿ ದನದ ಹಸು ನಾವು ಮಲೆನಾಡು ಗಿಡ್ಡ ಅಂತ ಕರಿತೇವೆ. ಆ ದನದ ಕರುಗಳು ಎಂಥ ಚುಕ್ಕಿರ್ತಾವು, ಎಂಥ ಅದ್ಭುತವಾಗಿರ್ತಾವೆ, ಹಾರ್ತಾ ಇರ್ತಾವೆ, ಆಯಿತಾ. ಅವುಗಳ ಕಿವಿ ಗಾಳಿ ಹೋಗ್ತಾ ಹೆಂಗಾಗಬೇಕು ಅಂತ ಆ ಥರದಲ್ಲಿ ನಮಗೆ ಗಾಳಿ ಹೋಗ್ತಂಗೆ ಆಗ್ಬಿಡುತ್ತೆ ಅಂತ. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ನಾವು ಏನೋ ಒಂದು ಭಯಂಕರ ಅಚೀವ್ ಮಾಡಿದ್ದೇವೆ ಅಂತ, ಸಣ್ಣ ಕೆಲಸ ಮಾಡಿದ್ದಕ್ಕೆ, ಹಾಗಲ್ಲ ಅಂತ. ಹಾಗಾಗಿ ಅವರಿಗೆಲ್ಲ ಏನು ಪ್ರಶಸ್ತಿಗಳು, ಗೌರವಗಳು, ಸನ್ಮಾನಗಳು ಬಂದವು. ಆದರೆ ಕೊನೆಯವರೆಗೂ ಆ ವಿನಯವನ್ನು ಬಿಡಲಿಲ್ಲ ಮತ್ತು ಕೊನೆಯ ಕ್ಷಣದವರೆಗೂ ಸಹ, ಅವರ ಬದುಕಿನ ಕೊನೆಯ ದಿನಗಳವರೆಗೂ ಸಹ ಅವರು ತಮ್ಮ ಏನು ಸಂಸ್ಕೃತಿ ಇದೆ ಆ ಸಂಸ್ಕೃತಿಯನ್ನು ಅವರು ಬಿಡಲಿಲ್ಲ ಅಂತ. ಹೀಗಾಗಿ ಈ ಅಂಶವನ್ನು ನಾವು ಗಮನಿಸಿಕೊಳ್ಬೇಕು. ಕುವೆಂಪು ಈಗಾಗಲೇ ನಾನು ಪ್ರಸ್ತಾಪ ಮಾಡಿದೆ, ಅವರು ಅನೇಕ ಬೆಳಗ್ಗೆ ಅವರು ಪ್ರಸ್ತಾಪ ಮಾಡಿದರು, ನಾಟಕಗಳನ್ನು ಪ್ರಸ್ತಾಪ ಮಾಡಿದರು, ಹೀಗೆ ಅನೇಕ ಸಂಗತಿಗಳನ್ನು ಪ್ರಸ್ತಾಪ ಮಾಡಿದರು. ಅಲ್ಲೆಲ್ಲ ಅವರು ಹೊಸ ದಾರಿಗಳನ್ನು ಹಿಡಿದಿದ್ದನ್ನು ನಾವು ನೋಡ್ತೇವೆ. ಅದರ ಜೊತೆ ಇನ್ನೊಂದು ಅವರ ಕುತೂಹಲದ ಸಂಗತಿ, ಜನಬಳಕೆಯ ಭಾಷೆಯನ್ನು ಅವರು ಬಳಸದೆ ತುಂಬ ಕಡೆಗಳಲ್ಲಿ, ನಾನು ಅವರ ನನ್ನ ಗೋಪಾಲ ಅಂತ ನಾಟಕ ಇದೆ ಅವತ್ತು, ನನ್ನ ಗೋಪಾಲ ಅಂತ ನಾಟಕ, ಅದರಲ್ಲಿ ನಾನೊಂದು ಶಾಸ್ತ್ರಿ ಪಾತ್ರ ಮಾಡಿದ್ದೆ 6ನೇ ಕ್ಲಾಸಲ್ಲಿ ಇರುವಾಗ, ನನಗೆ ಈಗಲೂ ನೆನಪಿದೆ. ನನ್ನ ಗೋಪಾಲ ನಾಟಕ, ಅದರಲ್ಲಿ ಒಂದು ಭಟ್ರ ಪಾತ್ರ ಬರ್ತದೆ. ನಮ್ಮ ಮೇಷೋದು ಯಾಕೆ ನನಗೆ ಭಟ್ರು ಕೊಟ್ಟರೋ ಗೊತ್ತಿಲ್ಲ ಅಂತ, ನಾನು ಒಂದು ಸ್ವಲ್ಪ ಕಾಮಿಡಿ, ಸ್ವಲ್ಪ ತಮಾಷೆಯ ಪಾತ್ರ ಅದನ್ನು ಮಾಡಿದಂಗೆ ಈಗಲೂ ನೆನಪಿದೆ. ಅಂದರೆ ಆ ನಾಟಕಗಳಿಗೆ ಬಳಸುವಂಥ ಭಾಷೆ, ನಮಗೆ ಅದು ಉಚ್ಚಾರಣೆಗಳು ಸ್ವಲ್ಪ ಕಷ್ಟ ಆಗ್ತಿತ್ತು. ಆ ಶಬ್ದಗಳನ್ನೆಲ್ಲ ನಾನು ಹೇಳೋದು ಯಾವಾಗ ನಾನು 6ನೇ ಕ್ಲಾಸ್ ಆಗಿದ್ದಾಗಿನ ಕತೆ ಹೇಳ್ತಾ ಇರೋದು ಈಗ. ಅಂದರೆ ಆ ಭಾಷೆ ಇದೆಯಲ್ಲ, ಆ ಭಾಷೆ ಅದು ದಿನಾ ಬಳಸುವ ಭಾಷೆ ಅಲ್ಲ. ಸ್ವಲ್ಪ ಅದನ್ನು
ಕಲ್ಚರ್ ಮಾಡ್ಕೋತಾರೆ. ಪಂಪ ಹೇಳ್ತಾನಲ್ಲ, ಪಂಪನ ಒಂದು ಮಾತು ಹೇಳ್ತಾನೆ ನೋಡಿ, ಬಾಗೆ ಹೊಸ ತಪ್ಪುದಾರಿ ಅಂತ, ಹೊಸ್ತಿರ್ಬೇಕು ನಿಮ್ಮ ಭಾಷೆ ಅಂತ. ಮೃದು ಬಂಧದೋಳು ಒಂದುವುದು, ಒಂದಿ ದೇಶಿಯೊಳು ಪುಗುವುದು, ಪೊಕ್ಕು ಮಾರ್ಗದೊಳೆ ತಳ್ಳುವುದು, ತೊಳ್ತಡೆ ಕಾವ್ಯ ಬಂಧ ಒಪ್ಪುವುದು. ಹೀಗಾಗಬೇಕು. ಮಾರ್ಗ ಮತ್ತು ದೇಶೀಯ ಸಮನ್ವಯ ಅಂತ. ಕುವೆಂಪುದು ಸಹ ಹೆಚ್ಚು ಕಡಿಮೆ ಮಾರ್ಗ ಮತ್ತು ದೇಶೀಯ ಸಮನ್ವಯದ ಭಾಷೆ. ಎಲ್ಲೋ ಒಂದು ಕಡೆಯಲ್ಲಿ ನೀವು ಆ ಥರ ಮಾಡಿಕೊಂಡಾಗ ಮಾತ್ರ ನಿಮಗೆ ನಿಮ್ಮದಾದಂಥ ಒಂದು ಭಾಷೆಯನ್ನು ಕೊಡೋದಕ್ಕೆ ಸಾಧ್ಯ. ನಿಮಗೆ ಅವರ ನಾಟಕದ ಭಾಷೆ ನೋಡಿ, ಈಗ ಸ್ಮಶಾನ ಕುರುಕ್ಷೇತ್ರ ನಾಟಕ ಇಟ್ಟಿದ್ದಾರೆ, ಪಠ್ಯ ಇಟ್ಟಿದ್ದಾರೆ. ಫಸ್ಟ್ ಇಯರು BA ನಾವು ಟೆಕ್ಸ್ಟ್ ಆಗಿಟ್ಟಿದ್ದೇವೆ ಲ್ಯಾಂಗ್ವೇಜಿಗೆ. ಅಥವಾ ನೀವು ಇನ್ಯಾವುದೇ ಅವರ ಬೆರಳಿಗೆ ಕೊರಳು ನಾಟಕ ನೋಡಿ, ರಾಮಾಯಣ ದರ್ಶನ ನೋಡಿ. ನೀವು ಈ ಮಹಾಕಾವ್ಯಕ್ಕಾಗುವಾಗ ಇನ್ನೂ ಅನೇಕ ಮಂದಿ ಮಹಾಕಾವ್ಯಗಳನ್ನು ಬರೆದಿದ್ದಾರೆ ನಮ್ಮಲ್ಲಿ. ಅವರು ಉಳಿದ ಮಹಾಕಾವ್ಯಗಳ ಭಾಷೆಗೂ, ಈಗ ಬಾರಸಿಂಧು ರಶ್ಮಿ ಅಂತ ಮಹಾಕಾವ್ಯದ ಭಾಷೆಗೂ, ರಾಮಾಯಣಂನ ಮಹಾಕಾವ್ಯದ ಭಾಷೆಗೂ, ರಾಮಾಯಣ ದರ್ಶನ ಮಹಾಕಾವ್ಯದ ಭಾಷೆ ವ್ಯತ್ಯಾಸ ಇದೆ, ಗಮನಿಸ್ಬೋದು ನೀವು. ಅಗಾಧವಾದಂಥ ವ್ಯತ್ಯಾಸ. ಅಂದರೆ ಅವರು ತಮ್ಮ ಲೇಖನದ ಭಾಷೆ ಬೇರೆ, ಕವಿತೆಯ ಭಾಷೆ ಬೇರೆ, ಮಹಾಕಾವ್ಯದ ಭಾಷೆ ಬೇರೆ, ನಾಟಕಕ್ಕೂ ಮಹಾಕಾವ್ಯಕ್ಕೂ ಹೆಚ್ಚು ಕಡಿಮೆ ಹೊಂದಾಣಿಕೆ ಇದೆ. ಆ ಥರದ ಒಂದು ಭಾಷೆಯಲ್ಲಿ ಸಣ್ಣ ವೈವಿಧ್ಯವನ್ನು ತರೋದಕ್ಕೆ ಪ್ರಯತ್ನಿಸ್ತಾರೆ ಮತ್ತು ಉಳಿದವರಿಂದ ಬೇರೆಯಾಗಿ ನಿಲ್ತಾರೆ. ಹೇಗೆ ವಚನಕಾರರು ಬಸವಣ್ಣನ ಭಾಷೆ, ಅಲ್ಲಮಪ್ರಭುವಿನ ಭಾಷೆ, ಅಕ್ಕಮಾರಿ ಭಾಷೆ ಅಂತ ನೀವು ಇಟ್ಕೊಂಡ್ರೆ, ಅವರು ವಚನಕಾರರೇ, ಭಾಷೆ ಮಾತ್ರ ಬೇರೆ ಬೇರೆ ಬರುತ್ತೆ. ನೀವು ಗಮನಿಸಬೇಕಾದ್ರೆ ಅವರೆಲ್ಲ ಪ್ರತ್ಯೇಕ ದ್ವೀಪಗಳಾಗಿ ನಿಲ್ತಾ ಹೋಗ್ತಾರೆ, ಒಂದೇ ಆಗಿ ನಿಲ್ಲುವುದಿಲ್ಲ. ಹಾಗೆ ಕುವೆಂಪು ತನ್ನ ಕಾಲದ ಏನು ಕವಿಗಳಿದ್ದಾರಲ್ಲ, ಕವಿಯ ನಡುವೆ ಅವರು BMC ಇರ್ಬೋದು, ಅಥವಾ ನರಸಿಂಹಸ್ವಾಮಿ ಇರ್ಬೋದು, DSS ಇರ್ಬೋದು, ಅಥವಾ ಯಾರೇ ಇರ್ಬೋದು, ಅವರೆಲ್ಲರ ಭಾಷೆಯ ನಡುವೆ ಇವರ ಭಾಷೆ ಒಂದು ಪ್ರತ್ಯೇಕವಾಗಿ ನಿಲ್ಲತ್ತೆ ಅಂತ. ಅದನ್ನು ಭಾಷೆಯ ದೃಷ್ಟಿಯಿಂದ ನಾವು ಅವರನ್ನು ಈ ಥರದಲ್ಲಿ ಗಮನಿಸೋದಕ್ಕೆ ಸಾಧ್ಯ ಅಂತ. ಮತ್ತು ಶುದ್ಧವಾದಂಥ ಕನ್ನಡದಲ್ಲಿ ಬರೀತಾರೆ. ನೀವು ಬರೆಯುವ ಸಂದರ್ಭದಲ್ಲಿ ಲೇಖನ ಬರೆಯುವಾಗ ಬಹಳ ಸ್ಪಷ್ಟವಾದಂಥ ಶುದ್ಧವಾದಂಥ ಕನ್ನಡ ಅವರು. ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಯಲ್ಲಿ ಕುವೆಂಪು ಅವರ ಈ ಸಾಹಿತ್ಯದ ಬದುಕಿಗೆ ಅವರೊಂದು ಭಾಷೆಯನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು, ಅಥವಾ ವೇದಿಕೆ ಅಂತ ಕರೀತಾರೆ. ಒಂದು ವೇದಿಕೆ ಯಾವ್ಯಾವ ರೀತಿ, ಒಂದು ವಸ್ತುವಿನ ವೇದಿಕೆ, ಭಾಷೆಯ ವೇದಿಕೆ, ಶೈಲಿಯ ವೇದಿಕೆ, ಹೀಗೆಲ್ಲವನ್ನು ಅವರು ತನ್ನದೇ ಆದಂಥ ರೀತಿಯಲ್ಲಿ ರೂಪಿಸಿಕೊಳ್ತಾ ಹೋಗೋದನ್ನು ನಾವು ನೋಡ್ತಾ ಹೋಗ್ತೇವೆ. ಕುವೆಂಪು ಅವರ ಬದುಕಿನಲ್ಲಿ ಒಂದು ಘಟನೆ ಆಗುತ್ತೆ. ಅವರು ತತ್ವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ. ಅವರು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಆಯ್ಕೆ ಮಾಡಿಕೊಳ್ತಾರೆ. ನೋಡಿ, ಇದು ಬಹಳ ಮುಖ್ಯ. ತತ್ವಶಾಸ್ತ್ರವು ಬಹಳ ಮುಖ್ಯ. ಯಾಕೆಂದರೆ ಭಾರತೀಯ ತತ್ವಶಾಸ್ತ್ರವನ್ನು ಓದಿದವನು ಅಥವಾ ಅಭ್ಯಾಸ ಮಾಡಿದವನು ತನ್ನ ಕೃತಿಗಳಲ್ಲಿ ಆ ಥರದ ಚರ್ಚೆಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಥವಾ ಈ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಅವರು ಹೇಗೆ ಹೊಸ ನಿರೂಪಣೆಯನ್ನು ಮಾಡ್ತಾರೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅವರು ಆ ಶಂಕರಾಚಾರ್ಯರ ಕೃತಿಯೊಂದನ್ನು ಅವರು ಆ ಕಾಲಕ್ಕೆ ಓದ್ತಾರೆ. ಓದಿದ ಬಳಿಕ ಅವರು ಸಸ್ಯಾಹಾರಿ ಆಗುತ್ತಾರೆ ಅಂತ ಅದನ್ನು ಅವರೇ ಬರ್ಕೊಳ್ತಾರೆ. ಶಂಕರಾಚಾರ್ಯರ ಕೃತಿಯೊಂದನ್ನು ಓದಿ ಮಾಂಸ ತಿನ್ನುವುದನ್ನು ವರ್ಜಿಸಿದೆ, ಬಿಟ್ಟೆ ಅಂತ. ಅಂದರೆ ಈ ಥರ ಅವನ ತಮ್ಮ ಓರಗೆ ಹುಡುಗರು ಸಹ ಸಸ್ಯಾಹಾರಿಗಳೇ ಆಗಬೇಕು ಹೇಳುವಂಥ ಆಗ್ರಹ ಇತ್ತಂಥವ್ರದ್ದು ಆ ಕಾಲಕ್ಕೆ. ಇದು ಏನು ಸೂಚಿಸುತ್ತೆ? ಎಲ್ಲೋ ಒಂದು ಕಡೆಯಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಆಗ್ತಾ ಇರುವಂಥ ಪರಿವರ್ತನೆ, ಇರುವಂಥ ಮಾನಸಿಕ ಪರಿವರ್ತನೆ ಮತ್ತು ಆಹಾರ ಸಂಸ್ಕೃತಿಯಲ್ಲಿ ಆಗ್ತಾ ಇರುವಂಥ ಪರಿವರ್ತನೆ, ಅದನ್ನು ಸಹ ನಾವು ಗಮನಿಸ್ತೀವಿ. ಇದೆಲ್ಲ ನಾನು ಯಾಕಿದನ್ನು ಇಂಥ ಸಣ್ಣ ಸಣ್ಣ ಸೂಕ್ಷ್ಮಗಳೇ ನಿಮಗೆ ಕುವೆಂಪು ಅವರ ಸಾಹಿತ್ಯವನ್ನು ಪ್ರವೇಶ ಮಾಡಲಿಕ್ಕಂಥ ಕಿಂಡಿಗಳಿವೆಲ್ಲ, ಬೆಳಕಿನ ಕಿಂಡಿಗಳಿದ್ದ ಹಾಗೆ. ಅದನ್ನು ಸಹ ನಾವು ಗಮನಿಸ್ಬೋದು. ಮೈಸೂರಿನ ಇನ್ನೊಂದು ಅವರ ಬದುಕಿನ ಮೇಲೆ ಬಹಳ ದಟ್ಟ ಪ್ರಭಾವ ಇರುವಂಥದ್ದು ಮೈಸೂರಿನ ರಾಮಕೃಷ್ಣಾಶ್ರಮ. ನಮ್ಗೆ ಗೊತ್ತಿದೆ, ಅವರು ಮೈಸೂರಿನ ಅನೇಕ ವರ್ಷಗಳ ಕಾಲ ರಾಮಕೃಷ್ಣ ಜೊತೆಯಲ್ಲಿ ಒಡನಾಟವನ್ನು ಹೊಂದಿದವರು ಮತ್ತು ಅವರ ರಾಮಾಯಣ ದರ್ಶನ ಬರೆಯೋ ಕಾಲಕ್ಕೆ ಅಲ್ಲೇ ಇರ್ತಾ ಇದ್ರು ಅಂತೇಳಿ ನಾವು ಕೇಳಿದ್ದೇವೆ. ಅದನ್ನು ಸಹ ಗಮನಿಸಿ. ಅಲ್ಲಿರುವಂಥ ಆ ಕಾಲದ ಅವರಿಗೆ ಪ್ರೇರಣೆ ಕೊಟ್ಟಂಥ ಸ್ವಾಮಿ ಸಿದ್ದೇಶ್ವರಾನಂದಜಿ ಅವರ ಜೊತೆಯಲ್ಲಿ ಅವರ ಭಾರತೀಯ ದರ್ಶನದ ಬಗ್ಗೆ ಅನೇಕ ಗಂಟೆಗಳ ಕಾಲ ಚರ್ಚೆ ಮಾಡ್ತಾ ಇದ್ರು ಅಂತ. ಅದನ್ನು ನಾವು ಗಮನಿಸಬೇಕು. ಅವರ ಸಾಹಿತ್ಯವನ್ನು ನಾವು ಯಾಕೆಂದರೆ ನಾವೆಲ್ಲೋ ಒಂದು ಕಡೆಯಲ್ಲಿ ನೀವು ಕಾನೂನು ಸುಬ್ಬಮ್ಮ ಹೆಗ್ಗಡತಿ ಹೇಳುವಂಥ ಕಾವ್ಯವನ್ನು ನೀವು ಅಭ್ಯಾಸ ಕಾದಂಬರಿಯನ್ನು ಅಭ್ಯಾಸ ಮಾಡುವಾಗಲೂ ಸಹ ಈ ಭಾರತೀಯ ತತ್ವಶಾಸ್ತ್ರದ ಒಂದು ಜ್ಞಾನ ನಿಮಗಿದ್ದರೆ ಆ ಕಾದಂಬರಿ ಬೇರೆ ಯಾಕೆ ಕಾಣಿಸುತ್ತೆ ಅಂತ ನಿಮಗೆ. ಯಾಕೆಂದರೆ ಅಲ್ಲಿ ಅನೇಕ ಸೂಕ್ಷ್ಮಗಳನ್ನು ಅವರು ಆ ಥರದಂತ ಹೋಗುವುದನ್ನು ನಾವು ನೋಡ್ತೇವೆ. ಹೀಗೆ ಈ ಥರದನ್ನು ಗಮನಿಸಬೇಕು. ಅದರ ಜೊತೆಯಲ್ಲಿ ಕುವೆಂಪು ಅವರ ಸಮಗ್ರ ಜೀವನ ದೃಷ್ಟಿ ಅಥವಾ ಅವರ ದರ್ಶನ ಅದನ್ನು ಶೋಧಿಸುವ ಸಂದರ್ಭ ಅಥವಾ ಅದನ್ನು ಕಟ್ಕೊಡುವಂಥ ಸಂದರ್ಭದಲ್ಲಿ ನಾವು ಅವರ ಒಟ್ಟು ಇಡೀ ಸಾಹಿತ್ಯ ಏನು ಹೇಳುತ್ತೆ, ಯಾವ ರೀತಿಯಲ್ಲಿ ಅವರು ಈಗಾಗಲೇ ಕುಲಪತಿಗಳ ಒಂದು ವಿಶ್ವಮಾನವ ಸಂದೇಶವನ್ನು ಕೊಡುತ್ತೆ, ಮಾನವತೆಯ ಬಗ್ಗೆ ಮಾತಾಡ್ತಾರೆ. ಇದರಲ್ಲಿ ಯಾಕೆ ಈ ವಿಶ್ವಮಾನವ ಸಂದೇಶ ಅಥವಾ ಮಾನವತೆ ಅಥವಾ ನಾನು ಆಗಲೇ ಹೇಳಿದ ಆಹಾರ ಸಂಸ್ಕೃತಿಯಾದಂಥ ಬದಲಾವಣೆ ಇದು ಯಾಕೆ ಆಗತ್ತೆ,
ಯಾಕೆಂದರೆ ಅವರು ಗಾಂಧಿ ಯುಗದಲ್ಲಿ ಬದುಕಿದವರು ಅಂತ. ಗಾಂಧಿ ಯುಗದ ಹಿನ್ನೆಲೆಯಲ್ಲಿ ಬಂದಂಥ ವ್ಯಕ್ತಿ. 1904ನೇ ಇಸವಿ ಅವರ ತಾರುಣ್ಯಕ್ಕೆ ಬಂದ ಕಾಲಕ್ಕಾಗುವಾಗ ಗಾಂಧೀಜಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡಿದರು. ಗಾಂಧೀಜಿ ಅಹಿಂಸೆಯ ಬಗ್ಗೆ ಮಾತಾಡ್ತಾರೆ, ನಮ್ಗೆ ಗೊತ್ತಿದೆ, ಅಹಿಂಸೆಯ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಗಾಂಧಿ ಯುಗದಲ್ಲಿ ಬದುಕಿದಂಥ ಕುವೆಂಪು ಸಹ ಗಾಂಧೀಜಿಯವರ ಪ್ರಭಾವದಿಂದ ಅನೇಕ ಈ ಸೂಕ್ಷ್ಮಗಳನ್ನು ತನ್ನ ಕೃತಿಗಳಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮಗೆ ಅವರ ಹೂವಯ್ಯನ ಪಾತ್ರವನ್ನು ನೀವು ಗಮನಿಸಿದರೆ, ಕಾನೂರು ಸುಬ್ಬಮ್ಮ ಇದರಲ್ಲಿ ಬರುವಂಥ ಹೂವಯ್ಯನ ಪಾತ್ರ ನೀವು ಅದನ್ನು ಗಮನಿಸಿದರೆ, ಅವನು ಓದ್ಕೊಂಡು ವಾಪಸ್ ಬರುವಾಗ ಏನನ್ನು ಓದ್ಕೊಂಡು ಬರ್ತಾನೆ, ಯಾವ್ಯಾವುದನ್ನು ಅಭ್ಯಾಸ ಮಾಡಿದ್ದಾನೆ ಗಮನಿಸ್ಬೇಕು ನೀವು. ಬಹುತೇಕ ಹೂವಯ್ಯ ಅಂದರೆ ಅದು ಒಂದು ರೀತಿ ಅದು ಕುವೆಂಪು ಇದ್ದ ಹಾಗೆ, ಕುವೆಂಪು ಪಾತ್ರ ಇದ್ದ ಹಾಗೆ. ಯಾಕೆಂದರೆ ಅವನು ಇಂಗ್ಲೀಷ್ ಲಿಟ್ರೇಚರ್ ಓದ್ಕೊಂಡಿರ್ತಾನೆ, ಆಮೇಲೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಜ್ಞಾನ ಇರುತ್ತೆ ಅವನಿಗೆ. ಕುವೆಂಪು ಅವರು ಸಹ ಇಡೀ ತಮ್ಮ ಮಹಾಕಾವ್ಯದ ಆರಂಭದಲ್ಲಿ ಹೇಳ್ತಾರಲ್ಲ, ನಾನು ಯಾರ್ಯಾರನ್ನು ಓದಿದ್ದೇನೆ ಅಂತ ಹೇಳ್ತಾರೋ, ಯಾರ್ಯಾರಿಗೆ ಮಣಿಯುತ್ತೇನೆ ಅಂತ ಹೇಳ್ತಾರೋ. ಹಾಗಾಗಿ ರಾಮಾಯಣ ದರ್ಶನದಲ್ಲೂ ಸಹ ನಿಮಗೆ ಗಾಂಧೀಜಿಯವರ ಪ್ರಭಾವವನ್ನು ನೋಡೋದಕ್ಕೆ ಸಾಧ್ಯ. ಅವರ ಸರ್ವೋದಯ ತತ್ವ ಇರ್ಬೋದು, ಅಥವಾ ಸಮನ್ವಯ ಮಾಡುವಂಥ ತತ್ವ ಇರ್ಬೋದು, ಅಥವಾ ಅರವಿಂದರ ಪೂರ್ಣ ದೃಷ್ಟಿಯ ತತ್ವ ಇರ್ಬೋದು. ಈ ಎಲ್ಲವನ್ನು ಸಹ ನಾವು ರಾಮಾಯಣ ದರ್ಶನ ಇದೆಲ್ಲ ಎಲ್ಲಿಂದ ಬಂತು ಅಂದರೆ ಗಾಂಧಿ ಯುಗದ ಪ್ರಭಾವದಿಂದಾಗಿ ಅವರನ್ನು ಅರಗಿಸಿಕೊಂಡು ಮತ್ತೆ ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಅವರು ಪಾಶ್ಚಾತ್ಯ ಸಾಹಿತ್ಯವನ್ನು ಅಗಾಧವಾಗಿ ಓದ್ಕೊಂಡಿದ್ರು, ಅದರ ಬಗ್ಗೆ ಯಾವ ಸಂಶಯ. ಅವರು ಹೇಳ್ತಾರೆ ನೋಡಿ, ಹೋಮರ್ ನಿನ್ನ ಕಲೆ ಪಿರಿದಾದೊಡಂ ನಿನ್ನ ಕತೆ ಪಿರಿದಲ್ತು ಅಂತ ಒಂದು ಕಮೆಂಟ್ ಹಾಕೋದು ಅವರಿಗೆ. ಹೋಮರ್ನಿಗೆ ಹೇಳ್ತಾರೆ, ಇಲಿಯಡ್ ಮತ್ತು ಒಡಿಸ್ಸಿ ನಿನ್ನ ಕತೆ ದೊಡ್ಡದಯ್ಯ, ಆದರೆ ನಿನ್ನ ಕತೆ ನಿನ್ನ ಕಾವ್ಯ ದೊಡ್ಡದು, ಅದು ನಿನ್ನ ಕತೆ ದೊಡ್ಡದಲ್ಲ. ಯಾಕೆಂದರೆ ಅಲ್ಲಿ ಬರುವಂಥ ಹೆಲನ್ಯ ಸೌಂದರ್ಯ ಇರುವುದು. ಯಾಕೆ ನಮ್ಮಲ್ಲಿರುವಂಥ ಸೌಂದರ್ಯದ ಪರಿಕಲ್ಪನೆ ಮತ್ತು ಪಾಶ್ಚಾತ್ಯರ ಸೌಂದರ್ಯದ ಪರಿಕಲ್ಪನೆ ಬೇರೆ. ಅದಕ್ಕೆ ಅವ್ರು ಹೇಳುವಂಥದ್ದು, ಲೋಕಸುಂದರಿ ನಿನ್ನ ಹೆಲನ್ ಚೆಲುವೆಗಲ್ಲ, ಲೋಕಸುಂದರಿ ಹೆಲನ್ ಚೆಲುವೆ, ಆದರೆ ಮತ್ತೇನೂ ಅಲ್ತು ಅಂತ. ನೋಡಿ, ಇಡೀ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಹೆಲನ್ ಅಂತ ಒಬ್ಬರು ಚೆಲುವೆ ಇಲ್ಲ. ಅಂಥ ಅದ್ಭುತ ಸುಂದರಿಯಕ್ಕೆ ನೀವು ಅದ್ಭುತವಾದಂಥ ಒಂದು ಸ್ತ್ರೀ ಸೌಂದರ್ಯವನ್ನು ನೀವು ಕಲ್ಪಿಸಿಕೊಳ್ಬೇಕಷ್ಟೇ, ಎಷ್ಟು ಚಂದ ಅಂತ ನಮಗೆ ಗೊತ್ತಿಲ್ಲ. ಹಾಗಂತ ಅವನು ಸಹ ಎಲ್ಲಿ ಹೆಲನ್ನಡ ಅಂಗಾಂಗಗಳನ್ನು ವರ್ಣಿಸೋದಕ್ಕೆ ಹೋಗುವುದಿಲ್ಲ, ನಮ್ಮ ಕವಿಗಳು ಮಾಡಿದ ಹಾಗೆ. ಹಾಗೆ ಅವನು ನಿಮ್ಮ ಕಲ್ಪನೆಗೆ ಬಿಡ್ತಾನೆ ಇದರ ಕಾವ್ಯದಲ್ಲಿ. ಆದರೆ ಕುವೆಂಪು ಹೇಳ್ತಾರೆ, ಅವಳು ಚೆಲುವೆದಲ್ ಮತ್ತೇನೂ ಅಲ್ತು ಅಂತ. ಸೀತೆಯ ಹಾಗಲ್ಲ ಅವಳು ಅಂತ ನೀವು ಗಮನಿಸಿಕೊಳ್ಬೇಕು. ಸೀತೆಯ ಪಾತ್ರ ಮತ್ತು ಹೆಲನ್ನ ಪಾತ್ರವನ್ನು ಒಟ್ಟೊಟ್ಟಿಗೆ ಇಟ್ಟರೆ ನಿಮಗೆ ಯಾರು ದೊಡ್ಡವರಾಗಿ ಕಾಣ್ತಾರೆ ಇಲ್ಲ, ಸೀತೆ ದೊಡ್ಡವಳಾಗಿ ಕಾಣ್ತಾರೆ. ಮತ್ತೇನೋ ಮಲ್ತು ನಾವು ಪೇಸುವೆನ್ ನಾಡು ಮನೆ ಅಣ್ಣ ತಮ್ಮಂದಿರ ಮೇಣ್ ತನ್ನ ಪತಿಯಂ ಪೆಣ್ಕೂಸುಮಂ ತ್ಯಜಿಸಿ ತನುರುಚಿಗೆ ಸೋತು ಅಂದರೆ ದೈಹಿಕ ಕಾಮನೆಗಳಿಗೆ ಸೋತು ಗಂಡನ್ ಬಿಟ್ಟು ಮಕ್ಕಳನ್ನು ಬಿಟ್ಟು ಹೋಗೋದಿದೆಯಲ್ಲ, ಹೆಲನ್ ಹೋಗ್ತಾರೆ. ಹಾಗೆ ನಮಗೆ ಎಮ್ಮೆನಲ್ಲಿ ಇಲಿಯಟ್ ಪಾಠ ಇತ್ತು, ನಮ್ಮ ಪ್ರಧಾನ ಗುರುದತ್ ನಮ್ಮ ಪಾಠ ಮಾಡ್ತಿದ್ರು. ಭಾಳ ಅದ್ಭುತ, ಒಳ್ಳೆ ಮೇಷ್ಟ್ರು ಪ್ರಧಾನ ಗುರುದತ್ತು. ಅವ್ರ ಪಾಠ ಮಾತ್ರ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಅಷ್ಟು ಹೇಳೋದು ಮುಂದಕ್ಕೆ ಹೋಗ್ತಿಲ್ಲ ಅಂತ ಅರ್ಥ, ಪಾಠ ಮಾಡ್ತಿರಲಿಲ್ಲ ಅಂತಲ್ಲ, ಅಷ್ಟು ಹೇಳೋರು, ಅಷ್ಟು ವಿವರಿಸೋರು, ಅಷ್ಟು ವಿವರಣೆಗಳನ್ನು ಕೊಡ್ತಾ ಅವ್ರು ಹೋಗೋದು. ನಮಗೆ ಒಂಥರ ಅದು ಏನು ಹೆಲನ್ ಮತ್ತು ಆ ಇಲಿಯಡ್ನ ಕಾವ್ಯ ಭಾಗ ಎಷ್ಟು ನಮಗೆ ಮಂದಟ್ಟಾಗಿತ್ತಂದ್ರೆ ಆ ಪರೀಕ್ಷೆನ ಓದಲೇ ಇಲ್ಲ ಬೇರೆ, ಅವರ ನೋಟ್ಸೇ ಸಾಕಿತ್ತು ನಮಗೆ. ಅಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಪ್ರಧಾನ ಗುರುದತ್ತು. ಅದಕ್ಕೆ ನೋಡಿ, ಹಾಗೆ ಹೋದಂತಹ ಒಂದು ಹೆಣ್ಣು ಹೇಗೆ ನಮಗೆ ಲೋಕಸುಂದರಿಯಾಗಿ ಅಥವಾ ಹೇಗೆ ನಮಗೆ ಪೂಜ್ಯಳಾಗಿ ಕಾಣೋದಕ್ಕೆ ಸಾಧ್ಯ? ಭಾರತೀಯ ಸಂಸ್ಕೃತಿ ಅಲ್ಲ ಅದು. ಭಾರತೀಯ ಸಂಸ್ಕೃತಿಯಲ್ಲಿ ಕೌಟುಂಬಿಕ ಸಂಸ್ಕೃತಿ ನಮ್ಮದು, ಒಟ್ಟಿಗೆ ಇರುವುದು ಸಂಸ್ಕೃತಿ. ಹಾಗಾಗಿ ಸೀತೆಯನ್ನ ರಾವಣ ಅಪಹರಿಸಿದರೂ ಸಹ ಸೀತೆ ಸ್ಮರಣೆ ಮಾಡುವುದು ರಾಮನನ್ನೇ. ಮತ್ತೆ ಪುನಃ ಅಯೋಧ್ಯೆ ಅಶೋಕವನದಲ್ಲಿ ಕೂತು ಅದನ್ನು ಗಮನಿಸಬೇಕು ನಾವು, ಅದು ಅವರಿಗೆ ಹೆಚ್ಚು ಪ್ರಿಯವಾಗುತ್ತೆ. ಅದರಿಂದ ಈ ಅಂಶವನ್ನು ನಾವು ಗಮನಿಸಿಕೊಳ್ಬೇಕು. ಹಾಗಾಗಿ ಅವರ ಮನಸ್ಥಿತಿಯಲ್ಲಿ, ಅವರ ಮನಸ್ಸಿನಲ್ಲಿ ಭಾರತೀಯ ಸಂಸ್ಕೃತಿ ಹೇಳುವಂಥದ್ದು ಬಹಳ ತೀವ್ರತರವಾದಂಥ ರೀತಿಯಲ್ಲಿ ಹಚ್ಚೊತ್ತಿದೆ. ಹಾಗಂತ ಇಲ್ಲಿರುವಂಥ ಎಲ್ಲವನ್ನೂ ಒಪ್ಕೊಳ್ಳೋದಿಲ್ಲ, ಒಂದಷ್ಟು ಪರಿಷ್ಕಾರ ಆಗಬೇಕು, ಒಂದಷ್ಟು ಬದಲಾವಣೆ ಆಗಬೇಕು ಹೇಳೋದನ್ನು ಸಹ ಅವರು ಗಮನಿಸ್ತಾ ಹೋಗ್ತಾರೆ. ಎಷ್ಟೊತ್ತಾಯ್ತು ಮತ್ತೆ ಅಲ್ಲ, ಎಷ್ಟೊತ್ತಿಗೆ ಮುಗಿಸ್ಬೇಕು ಅಲ್ಲ, ನೀವು ಆಗುವಾಗ ಹೇಳ್ಬಿಡಿ. ಯಾಕೆ ನಾವು ಮೇಷ್ಟ್ರು, ನಮಗೆ ಅದು ಗೊತ್ತಾಗೋದಿಲ್ಲ, ಬೆಲ್ ಹೊಡೆದ್ರೆ ಗೊತ್ತಾಗುತ್ತೆ ನಮಗೆ ಅಷ್ಟೇ 1 ಗಂಟೆ ಆಯಿತು ಅಂತ. ಹಾಗಾಗಿ ನೀವು ಬೆಲ್ ಹೊಡಿಬೇಕು ನೋಡಿ. ಆರಂಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಹಿಂದಿನ ಕವಿಗಳನ್ನೆಲ್ಲ ನೆನಪಿಸಿಕೊಳ್ತಾ ಇದನ್ನು ಮುಂದುವರೆದು ಮಾತು ಹೇಳ್ತಾರೆ ಅವರು. ರಾಮದರ್ಶನ ಬರುತ್ತದು, ಹೋಮರಗೆ ವರ್ಜಿಲಗೆ ಡಾಂಟೆ ಮೇಣ್ ಮಿಲ್ಟನಗೆ ನಾರಣಪ್ಪಂಗೆ ಮೇಣ್ ಪಂಪನಿಗೆ ಋಷಿವ್ಯಾಸ ವಾಸ ಭವಭೂತಿ ಮೇಣ್ ಕಾಳಿದಾಸಾಧ್ಯರಿಗೆ ನರಹರಿ ತುಳಸಿದಾಸ ಮೇಣ್ ಕೃತ್ಯವಾಸಾದಿ ನನ್ನಯ್ಯ ಪಿರ್ತೂಸಿ ಕಂಬಾರ ಇಂದರಿಗೆ. ಎಷ್ಟು ಜನರು ನೆನಪಿಸಿಕೊಳ್ತಾರೆ.
ಇದರಲ್ಲಿ ನಾವು ಒಬ್ಬರನ್ನಾರು ಓದಿದ್ದೇವೆ ಪೂರ. ಇದು ಬಹಳ ಮುಖ್ಯ. ಯಾಕೆಂದರೆ ಇವತ್ತು ಸಹ ನನಗೆ ಕಾಣುವುದೇನು ಅಂತಂದರೆ, ನಾವು ಕನ್ನಡ ಸಾಹಿತ್ಯವನ್ನು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲರೂ ಅಂತಲ್ಲ, ಮೂಲವನ್ನು ಓದುವುದೇ ಇಲ್ಲ. ನಾವು ಸಂಗ್ರಹ ಓದಲಿಕ್ಕೆ ಶುರು ಮಾಡಿ, ಈಗ ಸಂಗ್ರಹಗಳು, ಈಗ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಆದಿಪುರಾಣ ಸಂಗ್ರಹ, ಈಗ ಸಂಗ್ರಹಗಳು ಬಂದಿದ್ದಾರೆ. ಆ ಸಂಗ್ರಹವನ್ನು ಓದಿ ಆ ಸಂಗ್ರಹವೇ ಅಂತಿಮ ಅಂತ ಭಾಷಣ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇರ್ತೇನೆ. ಕುವೆಂಪು ನೋಡಿ ಎಷ್ಟು ಜನ ಕವಿಗಳನ್ನು ಓದ್ಕೊಂಡಿದ್ದಾರೆ, ಮತ್ತು ಅವರೆಲ್ಲ ಮಹಾಕವಿಗಳು ಅಂತ. ಯಾರು ಏನು ನಮ್ಮ ಭಾರತೀಯ ಸಂಸ್ಕೃತಿ ಇರ್ಬೋದು, ಭಾರತೀಯ ಸಾಹಿತ್ಯ ಇರ್ಬೋದು, ಪಾಶ್ಚಾತ್ಯ ಎಲ್ಲ ಮಹಾಕವಿಗಳನ್ನು ಓದ್ಕೊಂಡಿದ್ದಾರೆ. ನಾವು ಎಷ್ಟು ಜನ ಓದ್ಕೊಂಡಿದ್ದೇವೆ? ಮೂಲ ರಾಮಾಯಣವನ್ನು ಎಷ್ಟು ಓದಿದ್ದೇವೆ? ಬೇಡ. ಆದಿಪುರಾಣವನ್ನು ನಾವು ಮಾತಾಡಲಿಕ್ಕೆ ಹೋಗುವಾಗ ನೀವು ಪೂರ್ವ ಪುರಾಣವನ್ನು ನೋಡದೇ ಇದ್ದರೆ ನಿಮ್ಮ ಆದಿಪುರಾಣದ ಉಪನ್ಯಾಸ ಅಪೂರ್ಣ ಆಗುತ್ತೆ. ನಾವು ಜನಸೇನಾಚಾರ್ಯರ ಪೂರ್ವ ಪುರಾಣ, ಗುಣಭದ್ರಾಚಾರ್ಯ ಉತ್ತರ ಪುರಾಣ, ಅವೆರಡು ಸೇರಿ ಮಹಾಪುರಾಣ, ಅದನ್ನು ಓದಬೇಕು ನಾವು. ಇಲ್ಲಾಂದ್ರೆ ನಿಮಗೆ ನಮ್ಮ ಕನ್ನಡ ಕವಿಗಳು ಬರೆದಂಥ ಜೈನ ಕಾವ್ಯ ಪರಂಪರೆಗೆ ಅರ್ಥ ಆಗುವುದಿಲ್ಲ. ನಾನು ಓದ್ಕೊಂಡಿದ್ದೇನೆ. ಹಾಗಾಗಿ ನನಗೆ ಪ್ರತಿ ಸಲ ಆದಿಪುರಾಣ ನೋಡುವಾಗ ಬೇರೆ ನಮೂನೆ ಕಾಣಿಸುತ್ತೆ. ದಿನಭದ್ರ ಇವರು ಆಗಲಿ ಅಥವಾ ಜನಸೇನಾಚಾರ್ಯ ಆಗಲಿ ಗುಣಭದ್ರರಾಗಲಿ ನನಗೆ ಬೇರೆ ನಮೂನೆ ಕಾಣಲಿಕ್ಕೆ ಶುರುವಾಗ್ತಾರೆ. ಪಂಪನ ಕಾವ್ಯಶೈಲಿಯ ಬಗ್ಗೆ ಅವನ ಆರಂಭದಲ್ಲಿ ಹೇಳ್ತಾನಲ್ಲ, ಆದಿಪುರಾಣದ ಆರಂಭದಲ್ಲಿ ಬರುತ್ತೆ ಪಂಪನ ಕಾವ್ಯಶೈಲಿಯ ಬಗ್ಗೆ ಹೇಳ್ತಾನೆ. ಆಗಲೇ ನಾವು ವಿಕ್ರಮಾರ್ಜುನ ಹೇಳಿದೆ, ಆ ಇಡೀ ಆ ಕಾವ್ಯಶೈಲಿಯ ಬಗ್ಗೆ ಅವನು ಮಾತನಾಡುವಂಥದ್ದು ಜನಸೇನಾಚಾರ್ಯ ಪೂರ್ವ ಪುರಾಣದ ಆರಂಭದಲ್ಲಿ ಬರುವಂಥ ಮಾತುಗಳನ್ನು ಇಟ್ಕೊಂಡು ಎಷ್ಟು ಸೊಗಸಾಗಿ ಅದನ್ನು ಆತ ಕನ್ನಡೀಕರಣ ಮಾಡ್ತಾ ಹೋಗ್ತಾನೆ. ಕನ್ನಡಕ್ಕೆ ಒಗ್ಗಿಸುವ ಪ್ರಕ್ರಿಯೆ ಇದೆಯಲ್ಲ, ಪಂಪ ಅದ್ಭುತವಾಗಿ ಮಾಡಿದ ನನ್ನ ಜನಸೇನಾಚಾರ್ಯರನ್ನ. ನಾವು ಅದನ್ನು ನೋಡೋದೇ ಇಲ್ಲ, ಎಷ್ಟು ಸಲ ನಾವು ಅದನ್ನು ಓದೋದೂ ಇಲ್ಲ. ದಯವಿಟ್ಟು ನೀವು ಅದನ್ನು, ನಿಮಗೆ ಅನುವಾದ ಬಂದಿದೆ ಈಗ, ಶಾಂತಿರಾಜ್ ಶಾಸ್ತ್ರ ದೊಡ್ಡ ಅನುವಾದ ಇದೆ ಮಹಾಪುರಾಣದ್ದು. ಅದರಲ್ಲಿ ನೀವು ಕೊನೆಯ ಪಕ್ಷ ಪೂರ್ವ ಪುರಾಣದ ಅನುವಾದವನ್ನು ಓದಿದ್ರೂ ಸಾಕು, ಇಡೀ ನಮ್ಮ ಜೈನ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ನಮ್ಮ ಕನ್ನಡದ ಜೈನ ಸಾಹಿತ್ಯವನ್ನು. ಅದಿಲ್ಲ ಅವರಿಗೆ ಶಾಂತಿ ಪುರಾಣವೂ ಅರ್ಥ ಆಗುವುದಿಲ್ಲ, ಅಜಿತ್ ತೀರ್ಥಂಕರ ಪುರಾಣವೂ ಅರ್ಥ ಆಗುವುದಿಲ್ಲ, ಆದಿಪುರಾಣವೂ ಅರ್ಥ ಆಗುವುದಿಲ್ಲ. ಅವರಲ್ಲಿ ಬರುವಂಥ ಪಾರಿಭಾಷಿಕ ಶಬ್ದಗಳಿದಾವಲ್ಲ, ಅದು ಅಲ್ಲಿ ಬರ್ತದೆ, ನಿಮಗೆ ಮೂಲದಲ್ಲಿ ಬರ್ತದೆ. ಅದರಲ್ಲಿ ಅವರು ತಗೊಂಡು ಹೊರಡ್ತಾನ ಮತ್ತೆ ಬದಲಾವಣೆಗಳನ್ನು ಮಾಡ್ಕೊಳ್ಳುವಂಥ ವಿಧಾನ, ಅದನ್ನು ಸಹ ಗಮನಿಸಬೇಕು. ಹಾಗಾಗಿ ಈ ರೀತಿ ನಿಮಗೆ ಈ ಕುವೆಂಪು ಅವರ ಈ ಏನಿದೆ ಹಳಬರಿಗೆ, ಹೊಸಬರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಕಾಲ ದೇಶದ ನುಡಿಯ ಜಾತಿ ವಿಭೇದವನ್ನು ಲೆಕ್ಕಿಸದೆ ಜಗತಿ ಕಲಾಚಾರ್ಯರೆಲ್ಲರಿಗೆ ಜ್ಯೋತಿ ಇರ್ಪೆಡೆಯಲ್ಲಿ ನೋಡಿ, ಜ್ಯೋತಿ ಇರ್ಪೆಡೆಯಲ್ಲಿ ಭಗವದ್ ವಿಭೂತಿಯನ್ನು ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈಗಡಿಸುವೆ ನಾವು. ಎಷ್ಟು ಜನಕ್ಕೆ ಅವರು ಮಣಿಯುತ್ತಾರೆ, ಅದಕ್ಕೆ ಹೇಳುವಂಥದ್ದು. ಅವರದ್ದು ರಾಮಾಯಣ ದರ್ಶನ ಬಗ್ಗೆ ಒಂದು ಸಣ್ಣ ಕಥೆ ಇದೆ, ಗೊತ್ತಲ್ಲ ನಿಮಗದು. ಅವರು ಪ್ರೆಸ್ಸಿಗೆ ಕೊಟ್ಟಿದ್ದರು, ಬರೆದು ಕೊಟ್ಟಿದ್ದರು. ಅದರಲ್ಲಿ ಒಂದು ಮಾತು ಬರೆದಿದ್ರು ಅವರು, ಕುವೆಂಪು ಸೃಜಿಸಿದ ರಾಮಾಯಣ ದರ್ಶನಂ ಅಂತ ಒಂದು ವಾಕ್ಯ. ಪ್ರೆಸ್ ನಾವು ಏನು ಮಾಡಿದ್ವಿ, ಹ್ಯಾಂಡ್ ರೈಟಿಂಗ್ ಮೋಡಿ ಟೈಪ್ ಇರುತ್ತಲ್ಲ, ಅದು ಗೊತ್ತಾಗಲ್ಲ ಪಕ್ಕ. ಅವರೇನು ಮಾಡಿದ, ಪ್ರೆಸ್ಸಿನವ ಕುವೆಂಪುವ ಸೃಜಿಸಿದ ರಾಮಾಯಣ ದರ್ಶನಂ ಅಂತ ಮೊಳೆ ಜೋಡಿಸಿ ಕೊಟ್ಟ. ಅರ್ಥ ಗೊತ್ತಾಗ, ವ್ಯತ್ಯಾಸದ ಗೊತ್ತಾಯ್ತಲ್ಲ. ಕುವೆಂಪು ಸೃಜಿಸಿದ ರಾಮಾಯಣ ದರ್ಶನಂ ಅಹಂಕಾರ ಇದೆ. ಕುವೆಂಪುವ ಸೃಜಿಸಿದ ರಾಮಾಯಣ ದರ್ಶನ ಹೇಳುವಾಗ ಅಲ್ಲಿ ವಿನಯ ಇದೆ. ಮತ್ತು ಕುವೆಂಪು ಹೇಳುವಂಥ ಒಬ್ಬ ಮಹಾನ್ ಕವಿಯನ್ನು ಸೃಷ್ಟಿ ಮಾಡಿದ ಯಾವುದು ಅಂತ ಹೇಳಿ ಅವನ ಕೃತಿ ಅಂತ. ಈಗ ಗೊಮ್ಮಟನ ಶಿಲ್ಪವನ್ನು ಬರೆದ, ಏನು ಶಿಲ್ಪವನ್ನು ಕೆತ್ತಿದಂಥ ಶಿಲ್ಪಿ ದೊಡ್ಡವನು, ಶಿಲ್ಪ ದೊಡ್ಡವನು ಅಂತ. ಶಿಲ್ಪ ದೊಡ್ಡದೆ, ಆದರೆ ಆ ಶಿಲ್ಪವನ್ನು ಕೆತ್ತಿದ ಶಿಲ್ಪಿ ಮತ್ತು ದೊಡ್ಡವನು ಅಂತ. ಆದರೆ ದೇವರು ನಡೆಸವ ಯಾರು ಅಂತ ಗೊತ್ತಿಲ್ಲ. ಹಾಗಾಗಿ ಈ ರೀತಿ ಕುವೆಂಪುವ ಸೃಜಿಸಿದ ರಾಮಾಯಣ ದರ್ಶನ, ಅದಕ್ಕೆ ಹೇಳುದು ಇಷ್ಟೊಂದು ವಿನಯ ಇರೋದ್ರಿಂದಲೇ ಅವರು ಆ ಪ್ರೆಸ್ಸಿನವರು ಮಾಡಿದಂಥ ತಪ್ಪನ್ನು ಒಪ್ಪಿಕೊಳ್ತಾರೆ ಅಂತ. ವಾಸ್ತವವಾಗಿ ಅದು ಇವ್ರು ಬರ್ಕೊಟ್ಟದ್ದಲ್ಲ, ಅವ ಏನೋ ಜೋಡಿಸಿದ, ಒಂದು ವಾ ಎಕ್ಸ್ಟ್ರಾ ಬಂತಲ್ಲಿ. ಅದು ಯೋಗವೋ ಸಾಂದರ್ಭಿಕವೋ ಅಂತ ಬಂತು. ಅದು ಇವ್ರು ಉಳಿಸ್ಕೊಂಡಿದ್ದು ಯಾವುದನ್ನು ಅಂತ ಕೇಳಿದ್ರೆ ಓದುವಾಗ ಅವ್ರಿಗೆ ಅನಿಸಿತು ಇದೇ ಚೆನ್ನಾಗಿದೆಯಲ್ಲ ಅಂತ. ಹಾಗೆ ಮೊಳೆ ಜೋಡಿಸುವವನು ಸಹ ಒಬ್ಬ ಮಹಾಕವಿಯನ್ನು ಸೃಷ್ಟಿ ಮಾಡಿಬಿಡ್ತಾರೆ ಅಂತ. ಎಂಥ ಅದ್ಭುತವಾದಂಥ ಮಾತು. ಕುವೆಂಪು ಅದನ್ನು ಉಳಿಸ್ಕೊಳ್ತಾರೆ ಅಂತ. ಆ ತಪ್ಪನ್ನು ಅವರು ಅಪ್ರಿಷಿಯೇಟ್ ಮಾಡ್ತಾರೆ, ಚೆನ್ನಾಗಿದೆ ಕಣ, ಇದೇ ಇರಲಿ ಅಂತ. ಅಂದರೆ ಈ ಥರದ ಸ್ವಭಾವ ಕುವೆಂಪು ಅವರು. ಅಂದರೆ ಈ ಥರ ಸಣ್ಣ ಸಣ್ಣ ಸಂಗತಿಗಳಲ್ಲಿ ನಾವೊಬ್ಬ ಮಹಾಕವಿಗಳನ್ನು ಅರ್ಥ ಮಾಡಿಕೊಳ್ಳೋದು. ಯಾಕೆ ನಮ್ಮ ಹಾಗೆ ಮನುಷ್ಯರಾಗಿದ್ದವರಲ್ವ, ಹಾಗಾಗಿ ಆ ಥರದಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ತಾ ಹೋಗಬೇಕು ಅಂತ. ಆಮೇಲೆ ಅವರ ಕವಿತೆಯ ಬಗ್ಗೆ ನಮಗೆ ಗೊತ್ತಿದೆ, ಅನೇಕ ರೀತಿಯ ಕವಿತೆಗಳನ್ನು ಅವರು ಬರೆದಿರೋದನ್ನು ನಾವು ನೋಡಿದ್ದೇವೆ. ಅವರೊಂದು ಮಾತು ಹೇಳ್ತಾರೆ ಕೊನೆಗಾಗುವಾಗ, ಒಂದು ಅವರ ಕನ್ನಡ ಮಾಧ್ಯಮದ ಬಗ್ಗೆ ಅವರು ಕುಲಪತಿಗಳಾದಂಥ ಆ ಸಂದರ್ಭಕ್ಕಾಗುವಾಗ ಒಂದು ಮಾತು ಹೇಳ್ತಾರೆ.
ಅವರ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ಒಂದು ಸಮಾರಂಭ ಏರ್ಪಡಿಸ್ತಾರೆ. ನಮ್ಮಲ್ಲಿ ಇವತ್ತು ನಾವು ಕನ್ನಡದ ಬಗ್ಗೆ ಭಯಂಕರ ಮಾತಾಡ್ತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ ಕುವೆಂಪು ಆ ಕಾಲಕ್ಕೆ ಏನು ಹೇಳಿದ್ದಾರೆ ಕನ್ನಡದ ಬಗ್ಗೆ ನೋಡಿ. ನನ್ನಲ್ಲಿರುವ ಸ್ವಾರ್ಥ ಒಂದೇ ಒಂದು, ಕುವೆಂಪು ಹೇಳಿದ್ದು ನನ್ನಲ್ಲಿರುವ ಸ್ವಾರ್ಥ ಒಂದೇ ಒಂದು, ಅದು ಸ್ವಾರ್ಥವೂ ಅಲ್ಲ. ನಾಡಿನ ಏಳಿಗೆಗಾಗಿ ಕನ್ನಡ ಶಿಕ್ಷಣ ಮಾಧ್ಯಮವಾಗಬೇಕು. ನಾಡಿನ ಏಳಿಗೆಗಾಗಿ ಕನ್ನಡ ಶಿಕ್ಷಣ ಮಾಧ್ಯಮವಾಗಬೇಕು. ನಾನು ವೈಸ್ ಚಾನ್ಸಲರ್ ಆಗಿರುವಾಗ ಕನ್ನಡ ಶಿಕ್ಷಣ ಮಾಧ್ಯಮವಾಗಬೇಕೆಂದು ನನ್ನ ಸಂಕಲ್ಪ. ಇದಕ್ಕೆ ವಿರೋಧ ಶಕ್ತಿಗಳು ಇವೆ ಎಂಬುದರ ಅರಿವು ನನಗಿದೆ. ಆದರೂ ನಾನೊಂದು ಬುಲ್ಡೋಜರ್ನಂತೆ ಮುನ್ನುಗ್ಗುತ್ತಿದ್ದೇನೆ. ಈ ಬುಲ್ಡೋಜರ್ ಹರಿಯುವಾಗ ಹಳ್ಳ ಕೊಳ್ಳ, ಕಲ್ಲು, ತಿಟ್ಟು, ಬೇಲಿ, ಪೊದೆ ಎಲ್ಲವೂ ನೆಲಸಮವಾಗುತ್ತದೆ ಎಂದು ಅವರು ಹೇಳ್ತಾರೆ. ಆದರೂ ಇವತ್ತಿಗೂ ನಾವು ಕುವೆಂಪುನ ಮಾತನ್ನು ಅನುಷ್ಠಾನ ಮಾಡಲಿಕ್ಕೆ ಇವತ್ತು ನಮಗೆ ಸಾಧ್ಯ ಆಗಲಿಲ್ಲ. ಇನ್ನೂ ನಾವು ಹೋರಾಟ ಮಾಡ್ತಾನೆ ಇದ್ದೇವೆ. ವರ್ತಮಾನವೂ ಹೋಗಿ ಇವತ್ತದು ಕನ್ನಡ NEPಯ ಇದರಲ್ಲಿ ಕನ್ನಡ ಕಡ್ಡಾಯ ಮಾಡುವಾಗ ಎಷ್ಟು ಚರ್ಚೆಗಳಾದವು, ಎಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನೂ ನಡೀತಾನೆ ಇದೆ ಚರ್ಚೆ, ಕನ್ನಡ ಕಡ್ಡಾಯ ಮಾಡಬೇಕು ಬಿಡಬೇಕು ಅಂತ. ಅದರಿಂದ ಏನು ನಷ್ಟ ಏನು ಲಾಭ ಅಂತ. ನಾವೆಲ್ಲ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ದವರು. ನಮಗೆ ಕನ್ನಡ ಕಲಿಸಿದ ಮೇಷ್ಟ್ರುಗಳು ದೇವರಸಿ ಇವತ್ತವ್ರು ಇಲ್ಲ. ನಾನು 1ನೇ ಕ್ಲಾಸಲ್ಲಿ ಕನ್ನಡ ಕಲಿಸ್ತಾರೆ ಇವತ್ತಿಲ್ಲ, ತಿಳ್ಕೊಂಡಿದ್ದಾರೆ. ಆದರೆ ಅವರೆಲ್ಲ ನಮಗೆ ಅಕ್ಷರವನ್ನು ಸ್ಲೇಟ್ ಮೇಲೆ ಕೈಯಲ್ಲಿ ಬರೆಸಿದವರು, ಕೈ ತಿದ್ದಿದವರು ನಮಗೆ. ಅವರೆಲ್ಲ ಬಹಳ ದೊಡ್ಡ ಮನುಷ್ಯರು, ಪ್ರಾಥಮಿಕ ಶಾಲೆ ಮಾಸ್ಟರ್ ಆಗಿರ್ಬೋದು. ಆದರೆ ಅವರು ನಮಗೆ ಕೊಟ್ಟ ಅರಿವಿದೆಯಲ್ಲ, ಜ್ಞಾನ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ಇದನ್ನು ಗಮನಿಸಿಕೊಳ್ಬೇಕು ನಾವು. ಅದರ ಜೊತೆಯಲ್ಲಿ ನಿಮಗೆ ಈ ಅನಿಕೇತನ ಪದ್ಯ ಗೊತ್ತಿದೆ, ನಾನು ಅದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗಲಿಲ್ಲ. ಅದರ ಜೊತೆಗೆ ಇನ್ನೊಂದು ರಾಮಾಯಣ ದರ್ಶನ ಬಗ್ಗೆ ಒಂದು ಮಾತು ಹೇಳಬೇಕು. ಅವರಿಗೆ ನಾನು ಆಗಲೇ ಮಲೆನಾಡಿನ ಮನೆ ಹೇಳಿದೆ. ಆ ಕಾಲದ ಮಲೆನಾಡಿನ ಮನೆ ಹೇಗೆ ಅಂತಂದರೆ, ನೀವು ಅವರು ಅಡುಗೆ ಮನೆ ನೋಡಿರ್ಬೋದು. ಕುವೆಂಪು ಅವರ ಮನೆ ಅಡುಗೆ ಮನೆ ನೋಡಬೇಕು ನೀವು. ಅಲ್ಲೆಲ್ಲ ಪಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ, ನೀವು ಗಮನಿಸಿದ. ಸಂತೋಷದ ವಿಷಯ ಏನಂದರೆ, ಅವರ ಕುಪ್ಪಳ್ಳಿಯ ಮನೆಯನ್ನು ಅದು ಹೇಗಿತ್ತು ಹಾಗೆ ಇಟ್ಕೊಂಡಿದ್ದಾರೆ. ಅದನ್ನು ತುಂಬ ಆಲ್ಟ್ರೇಷನ್ ಮಾಡಿದರೆ ವಿಕಾರ ಮಾಡಲಿಕ್ಕೆ ಹೋಗಲಿಲ್ಲ ಅಂತ. ನಮ್ಮಲ್ಲಿ ಒಂದು ದೊಡ್ಡ ದೌರ್ಭಾಗ್ಯ ಅದನ್ನು ಆಧುನೀಕರಣ ಮಾಡೋದು ಅಂತ. ಒಬ್ಬ ಕವಿ ಮನೆ ಹೇಗಿತ್ತು ಹೇಳೋದನ್ನು ಹಾಗೆ ಇಡಬೇಕದು. ನೀವು ಸಣ್ಣ ಮಟ್ಟಿಗೆ ಅದನ್ನು ಮೂಲ ಹೊರರೂಪಕ್ಕೆ ಹಾಗೆ ಕಾಣಬೇಕು. ಮತ್ತು ಗೋಡೆಯನ್ನು ಭದ್ರಪಡಿಸುವಂಥದ್ದು, ಮಾಡು ಭದ್ರಪಡಿಸುವಂಥದ್ದೆಲ್ಲ ಮಾಡ್ಬೋದು, ಮಾಡಬೇಕಾಗತ್ತೆ ಕಾಲ ಕಾಲಕ್ಕೆ. ಆದರೆ ಕುವೆಂಪು ಮನೆಯನ್ನು ಹಾಗೆ ಇಟ್ಕೊಂಡು ಅವ್ರ ಅಡುಗೆ ಮನೆ ನೋಡಬೇಕು ನೀವು. ಅದೇ ಥರ ಶಿವರಾಮ್ ಕಾರಂತರ ಅಡುಗೆ ಮನೆ ನೋಡಬೇಕು ನೀವು. ಶಿವರಾಮ್ ಕಾರಂತರ ಅಡುಗೆ ಮನೆ ತುಂಬ ಸಣ್ಣದು ಮತ್ತು ಅಲ್ಲಿ ಹೆಚ್ಚು ಜಾಗ ಇಲ್ಲ. ಯಾಕೆಂದರೆ ಅವರು ಶಿವರಾಮ್ ಕಾರಂತರು ದುಡ್ಡಿಲ್ಲದ ಕಾಲಕ್ಕೆ ಕಟ್ಟಿದ ಅಡುಗೆ ಮನೆ ಅದು. ಯಾಕೆ ಅವರ ದುಡ್ಡು ಇರ್ತಿರ್ಲಿಲ್ಲ, ಯಾವಾಗಲೂ ಸಾಲದಲ್ಲೇ ಇದ್ದಾರೆ ಶಿವರಾಮ್ ಕಾರಂತರು ಯಾವಾಗಲೂ. ಅವರಿಗೆ ಜ್ಞಾನಪೀಠ ಎಲ್ಲ ಬಂದಾಗ ಅದರ ದುಡ್ಡಿನಲ್ಲಿ ಅವರು ಸಾಲ ತೀರಿಸ್ಕೊಂಡ್ರು ಶಿವರಾಮ್ ಕಾರಂತರು. ಅವ್ರು ಸಾಲ ಇತ್ತು ಅವರಿಗೆ, ಪ್ರೆಸ್ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಂಡು ಸಾಲದಲ್ಲಿ ತುಂಬ ಮುಳುಗಿದ್ರು. ಅದನ್ನು ಅವರೇ ಬರ್ಕೋತಾರೆ, ನಾನು ಹೇಳಿದೆ ಮಸ್ತಲ್ಲ ಅದು. ಆದರೆ ಕುವೆಂಪು ಅಡುಗೆ ಮನೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸೊಗಸಾಗಿದೆ. ಆದರೆ ಒಂದು ಸಮಸ್ಯೆ ಅಂದರೆ, ಹಳೆಯ ಅಡುಗೆ ಮನೆಗಳಿಗೆ ಗಾಳಿ ಬರುವುದಿಲ್ಲ ಅಥವಾ ಒಳಗಿನ ಹೊಗೆ ಹೊರಗೆ ಹೋಗೋದಿಲ್ಲ. ನಿಮ್ಮ ಹಳ್ಳಿಯ ಅಡುಗೆ ಮನೆಗೆ ಗೊತ್ತಾಗುತ್ತೆ. ಈಗ ಈ ಅಡುಗೆ ಮನೆ ಹೇಳುವಾಗ ಕೆಲವರಿಗೆ ಅಷ್ಟು ಹಾಗೊಂದು ಅಡುಗೆ ಮನೆ ಇರ್ತದ ಅಂತ ಇನ್ನು ಮುಂದಿನ ತಲೆಮಾರಿಗೆ ಆಶ್ಚರ್ಯ ಆಗುತ್ತೆ ನಿಮಗೆ. ಯಾಕೆಂದರೆ ಈ ಗ್ಯಾಸಿನ ಅಡುಗೆ ಮನೆಗಳೆಲ್ಲ ಬಂದು ಎಲೆಕ್ಟ್ರಿಕ್ ಅಡುಗೆ ಮನೆಗಳು ಬಂದರೆ ಹೊಗೆಯೂ ಬರೋದಿಲ್ಲ, ಏನೂ ಇಲ್ಲ. ರಾಮಾಯಣ ದರ್ಶನದಲ್ಲಿ ಅವರು ಅಂಥ ಒಂದು ಚಿತ್ರವನ್ನು ಕೊಡ್ತಾರೆ, ಸೀತೆ ಅಡುಗೆ ಮಾಡಿದ ಚಿತ್ರ ಕೊಡ್ತಾರೆ. ನನಗೆ ಕಾಣೋದು ಆ ಸೀತೆ ಅಡುಗೆ ಮಾಡಿದ ಚಿತ್ರ, ಅದು ಕುವೆಂಪು ಅಡುಗೆ ಮಾಡಿದ ಚಿತ್ರಕ್ಕಿಂತ ಅವರ ಅಮ್ಮ ಅಡುಗೆ ಮಾಡಿದ ಚಿತ್ರ ಇರಬೇಕು. ಯಾಕೆಂದರೆ ಕುವೆಂಪು ಮದುವೆಯಾಗಿ ಮತ್ತು ಮೈಸೂರಿನಲ್ಲಿ ಇರೋದ್ರಿಂದಾಗಿ ಅಲ್ಲಿ ಈ ಥರದ ಚಿತ್ರ ನೋಡಲಿಕ್ಕೆ ಕಷ್ಟ ಅವರಿಗೆ ಸಿಕ್ಕುದು. ಆದರೆ ಇದು ಕುವೆಂಪು ಅಮ್ಮ ಅಡುಗೆ ಮಾಡಿದ ಚಿತ್ರ ಇದು. ಯಾಕೆಂದರೆ ಅದರಲ್ಲಿ ಆ ಸೀತೆ, ಇವರು ರಾಮ ಹೊರಗಡೆಯಿಂದ ಬರ್ತಾನೆ, ಬಂದಾಗ ಹೊರಗಡೆ ಕೂತಿರ್ತಾನೆ, ಆಗ ಸೀತೆ ಅಡುಗೆ ಮನೆಯಿಂದ ಬರ್ತಾಳೆ. ಬಂದಾಗುವಾಗ ರಾಮ ಈಗ ಮುಖ ನೋಡ್ತಾನೆ, ನೋಡುವಾಗ ಅವನಿಗೆ ನಗಾಡಲಿಕ್ಕೆ ಶುರು ಮಾಡ್ತಾನಂತ, ಒಳ್ಳಂತ ನಗಾಡ್ತಾನೆ, ನಗಲಿಕ್ಕೆ ಶುರು ಮಾಡ್ತಾನಂತ. ಸೀತೆಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಇವು ನಗಾಡ್ತಾ ಇದ್ದಾನೆ ಅಂತ. ಆಗ ಕೇಳ್ತಾಳಾಕೆ ಏನು ಅಂತ, ಯಾಕೆ ನಗಾಡ್ತಾ ಇದ್ದಿ? ಬಿದ್ದು ನಗಾಡಾಗೆ, ಅವಳ ಮುಖ ನೋಡೋದು ನಗಾಡೋದು ಅಂತ. ಅಟ್ಟಾಗುವಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಕಡೆಗೆ ಅವಳು ಕೇಳ್ತಾಳೆ, ನೀನು ವಾನರಿ ಹಾಗೆ ಕಾಣ್ತಾ ಇದ್ದೀರಿ ಅಂತ ಆತ ರಾಮ ಒಂದು ಮಾತು ಹೇಳ್ತಾನೆ, ವಾನರಿ ಅಂತ. ಅಂದರೆ ಅವಳು ಅಡುಗೆ ಮಾಡಿ ಹೊರಗೆ ಬಂದಾಗ ಮುಖ ಮೈ ಎಲ್ಲದಕ್ಕೂ ಮಸಿ ಮೆತ್ಕೊಂಡು, ಯಾಕೆ ನೀವು ಅಡುಗೆ ಮಾಡಬೇಕು ಅಂದರೆ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಬೇಕು, ಅದು ಹತ್ತಲ್ಲ. ಯಾಕೆ ಲಕ್ಷ್ಮಣ ಹಸಿ ಕಟ್ಟಿಗೆ ತಂದು ಹಾಕಿದ್ದಾನೆ, ಅದು ಬರುತ್ತಲ್ಲ ಮತ್ತೆ ಪುನಃ ಆಯಿತಾ. ಲಕ್ಷ್ಮಣ ಪಶ್ಚಾತ್ತಾಪ ವ್ಯಕ್ತಾರೆ, ನಾನು ತಂದು ಕಟ್ಟಿಗೆ ಹಸಿದಾಯಿತು ಅಂತ ಅವನು ಹೇಳ್ತಾನೆ. ಅಂದರೆ ಇಡೀ ಒಂದು ಚಿತ್ರವನ್ನು, ಒಂದು ದೇಸಿ ಚಿತ್ರ ಅದು. ಬಹುತೇಕ ಸಂದರ್ಭ ಅದನ್ನು ಗಮನಿಸೋದಿಲ್ಲ ಈ ಥರದ
ಅವರ ಮನೆಯ ಚಿತ್ರವನ್ನು ಕೊಡುವಾಗ ನೀವು ಅದನ್ನು ಗಮನಿಸಿರ್ತೀವಿ. ಹಾಗಾಗಿ ಅವನು ಹೇಳುವಾಗ ಅವಳು ಹೇಳ್ತಾಳೆ, ಹೌದೌದು ಕಟ್ಟಿಗೆ ಹಸಿ ಇತ್ತು, ನಾನೇನು ಮಾಡಲಿ ಅಂತ. ಅಲ್ಲೇ ಪಕ್ಕದ ಲಕ್ಷ್ಮಣನಿಗೆ ಪಶ್ಚಾತ್ತಾಪ, ನೋಡಿ ಹೊಡೆದದ್ದು ಎಲ್ಲಿಗೋ ತಾಗಿದ್ದು ಯಾರಿಗೋ ಅಂತ. ಅವಳು ಗಂಡನಿಗೆ ಹೇಳಿದ್ದು ಕಟ್ಟಿಗೆ ಹಸಿ ಇತ್ತು, ತಂದು ಹಾಕಿದ ಈ ಪುಣ್ಯಾತ್ಮ. ಹಾಗೆ ಅವನು ಪಶ್ಚಾತ್ತಾಪ ವ್ಯಕ್ತಪಡಿಸ್ತಾನೆ. ನೋಡಿ ಎಷ್ಟು ಅದ್ಭುತವಾದಂಥ ಚಿತ್ರವನ್ನು ಕೊಡ್ತಾರೆ ಅಂತ. ಸೀತೆ ಅಡಿಗೆ ಮಾಡಿದ, ನೀವು ಆ ಥರದ್ದನ್ನು ನಾವು ಆಸ್ವಾದಿಸಬೇಕು ಅಂತ ಅವ್ರ ಪಾಪ ಚೆನ್ನಾಗಿ ಹೇಳಿದರು. ರಾಮನ್ಜಿಯವರು ತುಂಬ ಸೊಗಸಾಗಿ, ಯಾಕೆಂದ್ರೆ ಪಂಚವಟಿ ನನಗೆ ಪಕ್ಕ ನೆನಪಾಯಿತು ಅವ್ರು ಹೇಳುವಾಗ. ಅದನ್ನು ಆ ಪಂಚವಟಿಯ ಭಾಗದಲ್ಲೇ ಬರುವಂಥದ್ದು ಈ ಭಾಗವೂ ಸಹ ಬಹಳ ಸೊಗಸಾಗಿ ಆ ಇಡೀ ಸಂಭಾಷಣೆಯನ್ನು ಅವರು ಕಟ್ಟಿಕೊಟ್ಟಂಥ ಚಿತ್ರ ಇದೆಯಲ್ಲ, ತುಂಬ ಸೊಗಸಾಗಿರ್ತದೆ. ನಾನು ಅವರ ಪಟ್ಟಿ ಎಲ್ಲ ಕೊಡ್ಲಿಕ್ಕೆ ಹೋಗುವುದಿಲ್ಲ. ಅವರ ಸಾಹಿತ್ಯದ ಅಷ್ಟು ಪದ್ಯ ಬರೋರು, ಇಷ್ಟು ಪದ್ಯ ಬರೋರು, ಅಷ್ಟು ಕಥಾ ಸಂಕಲನ ಅದೆಲ್ಲ ನಿಮ್ಗೆ ಬೇಕಾದಷ್ಟು ಕಡೆ ಸಿಕ್ಕತ್ತೆ. ಈಗಂತೂ ನಮ್ಮ ಗೂಗುಲೇಶ್ವರನನ್ನು ಹುಡುಕಿದರೆ ನಿಮಗೆ ಎಲ್ಲವೂ ಹಾಕಿ ಕೊಡ್ತಾಳೆ, ಅಥವಾ ಅವನು ಅದು ಪುರುಷನೋ ಸ್ತ್ರೀಯೋ ಗೊತ್ತಿಲ್ಲ ನನಗೆ, ಆ ಗೂಗುಲೇಶ್ವರ ಹೇಳುವಂಥ ಆಯಿತಾ, ಅದೆಲ್ಲ ಸಿಗತ್ತೆ ನಿಮಗೆ. ಹಾಗಾಗಿ ಈ ರೀತಿ ನಾವು ಕುವೆಂಪುವನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಅವರನ್ನು ಮಲೆನಾಡಿನ ಹಿನ್ನೆಲೆಯಲ್ಲಿಯೇ ಅವರನ್ನು ನೋಡ್ತಾ ಹೋಗಬೇಕು. ಅವರ ಬದುಕು, ಅವರು ಬಾಳಿದ ರೀತಿ, ಅವರ ಮನೆತನದ ವಾತಾವರಣ, ಕೌಟುಂಬಿಕ ಹಿನ್ನೆಲೆ, ಈ ಹಿನ್ನೆಲೆಯಲ್ಲಿ ಅವರನ್ನು ಗಮನಿಸ್ತಾ ಹೋಗಬೇಕು. ನಾವು ಆಗಲೇ ಹೇಳಿದೆ, ಮಲೆನಾಡಿನ ಚಿತ್ರಗಳು ಆ ಕೃತಿಯನ್ನು ನೋಡಿದರೆ ಬಹುತೇಕ ಆ ಚಿತ್ರಗಳೇ ಇನ್ನೊಂದು ರೂಪದಲ್ಲಿ ನಿಮಗೆ ಮಹಾಕಾವ್ಯದಲ್ಲೂ ಸಿಗುತ್ತೆ, ಅದೇ ಚಿತ್ರಗಳೇ ನಿಮ್ಗೆ ಇನ್ನೊಂದು ರೂಪದಲ್ಲಿ ಆ ಕಾದಂಬರಿಯಲ್ಲೂ ಸಿಗುತ್ತೆ, ಸಣ್ಣ ಕಥೆಯಲ್ಲೂ ಸಿಗುತ್ತೆ. ನೀವು ಗಮನಿಸಬೇಕಾಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಮಲೆನಾಡಿನ ಚಿತ್ರಗಳು ಹೇಳುವಂಥ ಆ ಕೃತಿ ಇದೆಯಲ್ಲ, ಅದು ಒಂಥರ ಸಣ್ಣ ಪೆಪರ್ಮೆಂಟ್ ಕೊಟ್ಟಂಗೆ ಕೊಡ್ತಾ ಹೋಗುತ್ತೆ ನಿಮಗೆ. ಮುಂದಿನ ಸಾಹಿತ್ಯದ ಪ್ರವೇಶಕ್ಕೆ ಬೇಕಾಗುವಂಥ ಭಾಳ ದೀರ್ಘ ಇದನ್ನು ಕೊಡ್ತಾರೆ. ನೀವು ಅವರ ಇದನ್ನು ಓದಬೇಕು, ನೆನಪಿನ ದೋಣಿ, ಅವರ ಆತ್ಮಚರಿತ್ರೆಯನ್ನು ಓದಬೇಕು. ನಾವು ಆತ್ಮಚರಿತ್ರೆಯ ವಿಭಾಗವನ್ನು ಓದುವುದೇ ಇಲ್ಲ. ನಾನು ಆಗಲೇ ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಲೀಲಾವತಿ ಬೈಪಡಿತಾಯರ ಲೀಲಾ ಅವರ ಆತ್ಮಚರಿತ್ರೆಯನ್ನು ಓದ್ತಾ ಇದ್ದೇನೆ ಅಂತ. ಒಂದು ಕಾಲಕ್ಕೆ ಒಂದು ಹೆಣ್ಮಗಳು ಯಕ್ಷಗಾನದ ರಂಗಮಂಚಕ್ಕೆ ಏರಿ ಪದ್ಯ ಹೇಳೋದಿದೆಯಲ್ಲ, ಪುರುಷ ಪ್ರಧಾನವಾದಂಥ ಒಂದು ರಂಗಮಂಚದ ಮೇಲೆ ಒಬ್ಬಳು ಹೆಣ್ಣು ಕೂತ್ಕೊಳ್ಳೋದಿದೆಯಲ್ಲ, ಅದು ಬಹಳ ಅದ್ಭುತವಾದಂಥ ಚಿತ್ರ. ನೀವು ಹೆಣ್ಮಕ್ಳೆಲ್ಲ ಅದನ್ನು ಅಗತ್ಯ ಓದಬೇಕು. ಓದಿದ್ರೆ ಇಲ್ಲ ಗೊತ್ತಿಲ್ಲ ನನಗೆ, ಓದಿರ್ಬೋದು, ಯಾಕೆ ನಾನೇ ತಡವಾಗಿ ಓದಿರ್ಲಿಕ್ಕೂ ಸಾಕು, ಯಾರಿಗೊತ್ತು. ಹಾಗೆ ಕುವೆಂಪು ಅವರಿಗೆ ಎಲ್ಲ ರೀತಿಯ ಗೌರವಗಳು ಸಂದಿದೆ. ಆದರೆ ಕುವೆಂಪು ಅವರ ಒಟ್ಟು ಸಾಹಿತ್ಯವನ್ನು ನಾವು ಗಮನಿಸುವಾಗ ಈ ಹಿನ್ನೆಲೆಯಲ್ಲಿ ಗಮನಿಸೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ಅವರು ಪೀಡಿಸುತ್ತಿಹೆ, ನಾನು ಆಗಲೇ ಪ್ರಸ್ತಾಪ ಮಾಡಿದಲ್ಲಿಗೆ ಬಂದು ಮುಗಿಸ್ತೇನೆ. ಪೀಡಿಸುತ್ತಿಹೆ ಏಕೆ ತೊಲಗಾಚೆ ಕೀರ್ತಿ ಶನಿ, ಸಾಕೆನಗೆ ನಿನ್ನ ಸಹವಾಸ ವಿಭವ ಭ್ರಾಂತಿ. ಅವರ ಕೃತಿಕೆ ಸಂಕಲನದಲ್ಲಿ ಬರುವಂಥ ಪದ್ಯ ಇದು. ಯಾಕೆ ನನ್ನನ್ನು ನೀನು ಮತ್ತೆ ಪೀಡಿಸ್ತಾ ಇದ್ದಿ? ಹಾಗಾಗಿ ದಯವಿಟ್ಟು ನಾವು ಮಾಡಿದ ಕೆಲಸಕ್ಕೆ ನಾವು ಹೆಮ್ಮೆ ಪಡುವ, ದೊಡ್ಡವರ ಮುಂದೆ ನಾವು ತುಂಬ ಸಣ್ಣವರು, ನೀವು ಗಮನಿಸಿಕೊಳ್ಳಿ. ಎಂತೆಂಥ ಮಹಾನ್ ಲೇಖಕರಾಗಿ ಹೋಗಿದ್ದಾರೆ. ನನ್ನ ಮಾರ್ಗದರ್ಶಕರು ವೆಂಕಟೇಶ ಶಾಸ್ತ್ರಿ ಹೇಳ್ತಾ ಇದ್ರು, ಅವ್ರ ಗುರುಗಳ ಬಗ್ಗೆ ಹೇಳ್ತಾ ಇದ್ರು. ಡಿ ಎಲ್ ನರಸಿಂಹಾಚಾರ್ಯ ಅಂತವ್ರು ಅವರ ಗುರುಗಳಾಗಿದ್ದರು. ಅವರು ಕಾರಿಡಾರಲ್ಲಿ ನಡ್ಕೊಂಡು ಬರ್ತಾ ಇದ್ದರೆ ಇವರು ತಲೆ ತಗ್ಗಿಸಿ ಬದಿಯಲ್ಲಿ ನಿಂತ್ಕೊತಿದ್ದರಂತೆ, ಅವರು ದಾಟಿ ಹೋಗುವವರೆಗೆ. ಭಯ ಅಲ್ಲ, ಗೌರವ ಅವ್ರ ಬಗ್ಗೆ. ಅಂಥ ಒಂದು ಆದರ್ಶದ ವ್ಯಕ್ತಿತ್ವ, ಅಂಥ ವ್ಯಕ್ತಿತ್ವಗಳೆಲ್ಲ ಇದ್ವು. ನಾವು ಅಂಥವರ ಸಾಹಿತ್ಯವನ್ನು ಓದ್ತಾ ನಾವು ಬೆಳಿಬೇಕು ಅಂತ. ಮತ್ತು ಕುವೆಂಪು ಅಥವಾ ಬೇಂದ್ರೆ ಅಥವಾ ಕುವೆಂಪು, ಹೀಗೆ ನೀವು ಶಿವರಾಮಕಾರಂತರು, ಇವರಿಗಿಂತ ಮಹಾನ್ ಲೇಖಕರ ಮಹಾನ್ ಕೃತಿ ಎಲ್ಲ ಓದೋದು ಕಷ್ಟ ಇದೆ ಇವತ್ತು. ನಾವು ಎಷ್ಟು ಓದೋದು ಸಾಧ್ಯ ಇಲ್ಲ. ಆದರೆ ಅವರ ಕೆಲವು ಮಾದರಿ ಕೃತಿಗಳು ಅಂತಿರ್ತವೆ ಅಥವಾ ಮುಖ್ಯ ಕೃತಿಗಳು ಅಂತಿರ್ತವೆ. ಆ ಥರದ ಕೃತಿಗಳನ್ನಾದರೂ ಓದದೇ ಹೋದರೆ ನಾವು ಕವಿಯ ಬಗ್ಗೆ ಏನು ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀವೆಲ್ಲರೂ ಸಹ ಕುವೆಂಪು ಅವರನ್ನು ಮತ್ತೊಮ್ಮೆ ಓದುವ ಹಾಗೆ ಆಗಲಿ. ಬಹುತೇಕ ಕುವೆಂಪು ಅಂತ ಕವಿಗಳು ಜರ್ಮನಿಯಲ್ಲೋ, ಫ್ರಾನ್ಸಲ್ಲೋ, ಇಂಗ್ಲೆಂಡ್ನಲ್ಲೋ, ಅಮೇರಿಕದಲ್ಲೋ ಇದ್ದಿದ್ದರೆ ಅವರು ಕನ್ನಡದಲ್ಲಿ ಬರೆಯದೆ ಅಥವಾ ಇಂಗ್ಲೀಷ್ನಲ್ಲಿ ಏನಾದರೂ ಬರೆದಿದ್ದರೆ ಅಥವಾ ಅವರಲ್ಲಿ ಕನ್ನಡದಲ್ಲಿ ಬರೆದದ್ದು ಇಂಗ್ಲೀಷಿಗೆ ಅನುವಾದ ಆಗಿದ್ದರೆ ಅವರಿಗೆ ಬಹುತೇಕ ನೊಬೆಲ್ ಪ್ರಶಸ್ತಿ ಖಂಡಿತ ಬರ್ತಿತ್ತು. ಯಾಕೆಂದರೆ ನೊಬೆಲ್ ಪ್ರಶಸ್ತಿಯ ಪಡೆದವರ ಒಂದು ಸಾಹಿತ್ಯವನ್ನು ನೀವು ಗಮನಿಸಿದರೆ ಕುವೆಂಪು ಅಷ್ಟು ಅವರು ಯಾರು ಬರೀಲಿಲ್ಲ, ಶಿವರಾಮಕಾರಂತರಷ್ಟು ಬರೀಲಿಲ್ಲ, ಬೇಂದ್ರಷ್ಟು ಬರೀಲಿಲ್ಲ. ಆದರೂ ಬರ್ತದೆ. ಯಾಕೆ? ಅದು ಅವರಿಗೆ ಅರ್ಥ ಆಗುತ್ತೆ ಅಂತ. ಪಾಶ್ಚಾತ್ಯರಿಗೆ ಅವ್ರ ಭಾಷೆ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಅರ್ಥ ಆಗೋದಿಲ್ಲ. ಹಾಗಾಗಿ ಅಂಥ ಒಬ್ಬ ಮಹಾನ್ ಲೇಖಕನ ಬಗ್ಗೆ, ಮಹಾಕವಿಯ ಬಗ್ಗೆ ಒಂದು 4 ನನ್ನದೇ ಆದಂಥ ತೊದಲು ನುಡಿಗಳನ್ನು ಹಂಚಿಕೊಳ್ಳುವುದಕ್ಕೆ ಇಲ್ಲಿ ಅವಕಾಶ ಕೊಟ್ಟದ್ದಕ್ಕೆ ನಾನು ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಹೇಳ್ತಾ, ಕೊನೆಯದಾಗಿ ಒಂದು ಮಾತಿದೆ, ಒಂದು ವಾಕ್ಯ ಇದೆ ಅವರದ್ದು. ಹೋಗುವೆನು ನಾ ಮಲೆನಾಡಿಗೆ ಮಳೆಯ ಬೀಡಿಗೆ, ಕುವೆಂಪು ಹೇಳುವಂಥ ಮಾತಿದು. ಹಾಗೆ ಬೇಂದ್ರೆ ಒಂದು ಮಾತು ಹೇಳ್ತಾರೆ, ಏನು ಬಾರೋ ಸಾಧನ ಕೇರಿಗೆ ಅಂತ. ಅದೆಲ್ಲ ನೀವು ಅಕ್ಕಪಕ್ಕ ಇಟ್ಟು ನೋಡಬೇಕು, ಯಾಕೆ ಅವರು ಆ ಥರದ ಪದ್ಯಗಳನ್ನು ಬರೀತಾರೆ ಅಂತ ಹೇಳ್ತಾ
ಆಮೇಲೆ ಆ ದೇವರು ರುಜು ಮಾಡಿದ್ದನು ಹೇಳೋದಿದೆಯಲ್ಲ, ಹಿರೇಕೂಡಿಗೆಯಲ್ಲಿ ಅವರೊಂದು ಹೊಳೆ ಬರುತ್ತೆ. ಆ ಹೊಳೆಯಲ್ಲಿ ಇವತ್ತಿಗೂ ನಿಮಗೆ ಸಂಜೆ ಹೊತ್ತು ಹೋದರೆ ಆ ಬೆಳ್ಳಕ್ಕಿಗಳು ಸಾಲು ಸಾಲು ಸಾವಿರಗಟ್ಟಲೆ ಕೂತಿರ್ತಾರೆ. ನಾನು ಹೋದಾಗಿತ್ತು. ಅವರು ದೇವರು ರುಜು ಮಾಡಿದ್ರು ಹೇಳುವಾಗ ಅದು ಆ ಬೆಳ್ಳಕ್ಕಿಗಳ ಹಾರುವುದನ್ನು ನೋಡಿ ಅವರು ಕಲ್ಪಿಸಿಕೊಳ್ತಾರೆ, ಇದು ಮನುಷ್ಯ ಸಿಗ್ನೇಚರ್ ಮಾಡಿದ ಹೀಗಿರೋದಿಲ್ಲ, ಇದು ದೇವ್ರ ಸಿಗ್ನೇಚರ್ ಇದು ಅಂತೇಳಿ. ಎಂಥ ಅದ್ಭುತವಾದಂಥ ಒಂದು ಕಲ್ಪನೆಯನ್ನು ಅವರು ಮಾಡ್ಕೊಳ್ತಾರೆ ಅಂತ ಹೇಳ್ತಾ, ಅಂಥ ಒಬ್ಬ ಅದ್ಭುತ ಕವಿಯ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ರಾಷ್ಟ್ರಕವಿ ಕುವೆಂಪು ಅವರ ಜೀವನ ಹಾಗೂ ಸಾಹಿತ್ಯದ ವಿಮರ್ಶೆಯ ಅನನ್ಯವಾದ ಒಳನೋಟಗಳನ್ನು ನಮ್ಮ ಮುಂದೆ ಇಟ್ಟಂತಹ ನಾಡಿನ ಖ್ಯಾತ ಬರಹಗಾರರು, ವಿಮರ್ಶಕರು ಆದಂತಹ ಪ್ರೊಫೆಸರ್ HG ಶ್ರೀಧರ, ಮುಖ್ಯಸ್ಥರು, ಕನ್ನಡ ವಿಭಾಗ, ವಿವೇಕಾನಂದ ಕಾಲೇಜ್ ಇವರಿಗೆ ಧನ್ಯವಾದಗಳು. ಇದೀಗ ವಿಶ್ವ ಮಾನವ ಸಂದೇಶವನ್ನು ಧ್ವನಿಸುವಂತಹ ಓ ಬನ್ನಿ ಸಹೋದರರೇ ಬೇಗ ಬನ್ನಿ ಎನ್ನುವಂತಹ ಕುವೆಂಪುರವರ ಕವಿತೆಯ ವಾಚನವನ್ನು ಮಾಡಲಿದ್ದಾರೆ ದ್ವಿತೀಯ MA ವಿದ್ಯಾರ್ಥಿ ಅಮರನಾಥ ಇವರು. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಓ ಬನ್ನಿ ಸಹೋದರನೇ ಬೇಗ ಬನ್ನಿ. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನದ ಬುಡಮಟ್ಟ ಕೇಳಬನ್ನಿ. ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ, ವಿಜ್ಞಾನದ ದೀವಿಗೆಯನ್ನು ಹಿಡಿಯಬನ್ನಿ. ಓ ಬನ್ನಿ ಸಹೋದರರೇ ಬೇಗ ಬನ್ನಿ. ಅದೋ ನೋಡಿ ರಷ್ಯಾ, ಜಪಾನು, ತುರ್ಕಿಗಳೆಲ್ಲ ಪರೆಗಳಚಿ ಹೊರಟಿಹವು ಹೊಸ ಪಯಣಕ್ಕೆ. ಬೆಳಗಿಹವು ನೆತ್ತರೆಣ್ಣೆಯ ತಿಳಿ ನುರಿಯಲ್ಲಿ, ಕಿಚ್ಚಿಟ್ಟು ಹಳೆ ಕೊಳಕು ಒಣಗ ತೃಣಕ್ಕೆ. ಓ ಬನ್ನಿ ಸೋದರರೇ ರಾಷ್ಟ್ರರಣಕ್ಕೆ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿದೆ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಧನ್ಯವಾದಗಳು. ವಿಶ್ವ ಮಾನವ ಸಂದೇಶವನ್ನು ಧ್ವನಿಸುವಂತಹ ಕವಿತಾ ವಾಚನಕ್ಕಾಗಿ ಧನ್ಯವಾದಗಳು. ಇದೀಗ ವೇದಿಕೆಯ ಅಧ್ಯಕ್ಷೀಯ ನುಡಿಗಾಗಿ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರು, ನಾಡಿನ ಹೆಸರಾಂತಹ ಕಥೆಗಾರರು, ಜನಪದ ತಜ್ಞರು ಆದಂತಹ ಪ್ರೊಫೆಸರ್ ಸೋಮಣ್ಣ ಹುಬ್ಬಳ್ಳಿಯವರು ಇವರು ಅಧ್ಯಕ್ಷೀಯ ನುಡಿಗಾಗಿ ವೇದಿಕೆ ಮೇಲೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಹಿರಿಯರಾದಂತಹ ಪ್ರೊಫೆಸರ್ HG ಶ್ರೀಧರ್ ಸರ್ ಅವರೇ, ಹಾಗೆ ಡಾಕ್ಟರ್ ಸುಬ್ರಹ್ಮಣ್ಯ ಸರ್ ಅವರೇ, ಹಾಗೂ ಸ್ನೇಹಿತರಾದಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ನಮ್ಮ ನಾರಾಯಣಗುರು ಪೀಠದ ಹಿರಿಯರು ಹಾಗೂ ಪ್ರಾಧ್ಯಾಪಕರು ಆದಂತಹ ನಮ್ಮ ಸರ್ ಅವರೇ, ಹಾಗೂ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಉಮೇಶ್ ಚಂದ್ರ ಸರ್ ಅವರೇ, ಹಾಗೆ ಡಾಕ್ಟರ್ ರವಿಕುಮಾರ್ ಅವರೇ, ಹಾಗೂ ಯಶಕುಮಾರ್ ಅವರೇ, ಚೇತನ್, ಹಾಗೂ ನಮ್ಮ ಎಲ್ಲ ಪೀಠಗಳ ಸಿಬ್ಬಂದಿ ವರ್ಗದವರೇ, ಇವತ್ತು 2 ಕಾರ್ಯಕ್ರಮಗಳನ್ನು ನಾವು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಬಹುಶಃ ನಮ್ಮ ಕುಲಪತಿಗಳು ಎರಡೂ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಉದ್ಘಾಟಿಸಿ ಪುಸ್ತಕ ಬಿಡುಗಡೆಯನ್ನು ಮಾಡಿದ್ದಾರೆ, ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಒಳ್ಳೆಯ ಸಂದೇಶಗಳನ್ನು ಅವರು ನೀಡಿ ತೆರಳಿದ್ದಾರೆ. ತರುವಾಯದಲ್ಲಿ ನಮ್ಮ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ಶ್ರೀಧರ್ ಸರ್ ಅವರು ಕುವೆಂಪು ಅವರನ್ನು ಸಾಧಾರಣವಾಗಿ ಎಲ್ಲವನ್ನೂ ಕೂಡ ಓದೋದಕ್ಕೆ ಕಷ್ಟ, 1 ಗಂಟೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಎಲ್ಲ ಭಾಗಗಳಿಗೂ ಕೂಡ ಅವರು ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಕಾವ್ಯ ಆಗ್ಬೋದು, ಮಹಾಕಾವ್ಯದ ಭಾಗ ಆಗ್ಬೋದು, ಕಾದಂಬರಿಯ ಭಾಗಕ್ಕಾಗ್ಬೋದು. ಆ 2 ಬೃಹತ್ತಾದಂಥ ಕಾದಂಬರಿಗಳೇ ಒಂದೊಂದು 2 ದಿನ ಎಳೆದರೂ ಕೂಡ ಸಾಕಾಗೋದಿಲ್ಲ. ಅವರ ಬಾಲ್ಯದ ಬದುಕು, ಅವರ ನೆನಪಿನ ದೋಣಿ, ಬೇರೆ ಬೇರೆ ಕವನ ಸಂಕಲನಗಳು, ಅವರ ತತ್ವಗಳು, ಅವರ ಸಿದ್ಧಾಂತಗಳು, ಅವರ ವೈಚಾರಿಕತೆ, ಪ್ರತಿಯೊಂದನ್ನು ಪ್ರಶಸ್ತಿ ಇತ್ಯಾದಿಗಳು ಮತ್ತು ಭಾಷಣ, ಅವ್ರು ಮಾಡಿರುವಂಥ ಕ್ರಾಂತಿಕಾರಕವಾದಂತಹ ಮಾತುಗಳು, ಚರ್ಚೆ, ಮಲೆನಾಡು, ಅವರ ಕಾಡು, ಪ್ರಕೃತಿ ಎಲ್ಲವನ್ನು ಕೂಡ ಅವರು
ತುಂಬ ಸುದೀರ್ಘವಾಗಿ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಬಹುಶಃ ನಾನು ಶ್ರೀಧರ್ ಸರ್ ಅವರು ಹೇಳಿದಾಗೆ ನಾನು ಕೂಡ ಮೈಸೂರಿನ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿ. ಬಹುಶಃ ನಾನು ಮಹಾರಾಜ ಕಾಲೇಜಿನಲ್ಲಿ ಓದುವಾಗ ರೂಮ್ ನಂಬರ್ 4 ಒಂದು ರೂಮ್ ಇತ್ತು, ತುಂಬ ಪುಟ್ಟ ರೂಮು. ಅಲ್ಲಿ ಈ ನಮ್ಮ ಸರ್ ಹೇಳಿದಾಗೆ ಎಲ್ಲ ಅತಿರಥ ಮಹಾರಥರು, DLN ಆಗ್ಬೋದು, BM ಶ್ರೀಕಂಠಯ್ಯನವರಾಗ್ಬೋದು, AR ಕೃಷ್ಣಶಾಸ್ತ್ರಿಗಳಾಗ್ಬೋದು, TS ವೆಂಕಣ್ಣಯ್ಯನವರಾಗ್ಬೋದು, DLN ಅವರು, K ರಾಘವಾಚಾರ್ ಅವರು, K ವೆಂಕಟರಾಮಪ್ಪ ಅವರು, ತುಂಬ ದೊಡ್ಡವರು. ನೀವು ಯಾರೆಲ್ಲ ದೊಡ್ಡವರು ಅಂತ ಹೇಳ್ತೀರಿ, ಹಿರಿಯರು, BM ಶ್ರೀ ಆದಿಯಾಗಿ, ತೀನಂ ಶ್ರೀ ಅವರು, ಅಂತಹ R ನರಸಿಂಹಾಚಾರ್ಯರು, ಬಹುಶಃ ದೊಡ್ಡ ಲೇಖಕರೆಲ್ಲರ ಫೋಟೋಗಳು ಕೂಡ ನಮ್ಮ ಸುತ್ತ ಇರ್ತಿದ್ದವು ನಮ್ಮ ಆ ಚಿಕ್ಕ ರೂಮ್ನಲ್ಲಿ. ಅಲ್ಲಿ ಸುಜನಾ ಅವರು ಪಾಠ ಮಾಡ್ತಾಯಿದ್ರು. S ನಾರಾಯಣ ಶೆಟ್ಟಿ ಅಂತ ಅವರ ಹೆಸರು. ಸುಜನಾ, ಸುಬ್ಬರಾಯನಿಗೆ ಜನಿಸಿದ ನಾರಾಯಣ ಶೆಟ್ಟಿ ಅಂತ ಅವರ ಕಾವ್ಯನಾಮ ಸುಜನಾ. ನಾನು ಕೂಡ ಒಬ್ಬ ವಿದ್ಯಾರ್ಥಿ. 11 ಜನ ನಾವು ವಿದ್ಯಾರ್ಥಿಗಳಿದ್ದವು. ಕುವೆಂಪು ಅವರನ್ನು ಎಷ್ಟರ ಮಟ್ಟಿಗೆ ಶ್ರೀಧರ್ ಸರ್ ಹೇಳಿದಾಗೆ ಆಹ್ವಾನಿಸ್ಕೊಂಡಿದ್ದಾರೆ ಅಂತಂದರೆ ಸುಜನಾ ಅವರು ಬಹಳವಾದಂಥ ಅವರ ಪ್ರಿಯವಾದಂಥ ಶಿಷ್ಯ. ಅವರು ಕುವೆಂಪು ಅವರು ಕೂರ್ತಾ ಇದ್ದಂಥ ಸ್ಥಳ, ಆ ಸೀಟ್ ಮೇಲೆ ನಮ್ಮ ಗುರುಗಳು ಅಂತೇಳಿ ಅವ್ರು ಕೂರೋದನ್ನೇ ಬಿಟ್ಬಿಟ್ರು. ಅವ್ರು ಕೂರ್ತಾನೆ ಇರಲಿಲ್ಲ, ಅಂದರೆ ಅಷ್ಟು ಭಕ್ತಿ. ಎದುರುಗಡೆನೇ ಅವ್ರ ಫೋಟೋ ಇವತ್ತು ನಾವು ನಮ್ಮ ಮುಂದೆ ಇರುವಂಥ ಫೋಟೋ ಅಲ್ಲಿ ಇತ್ತು ನಮ್ಮ ರೂಮ್ನಲ್ಲಿತ್ತು. ಅಂತಹ ಸುಜನಾ ಅವರು ತಮ್ಮ ಗುರುಗಳ ರೀತಿಯಲ್ಲಿ, ಅಂದರೆ ತುಂಬ ಆತ್ಮೀಯರಾಗಿ ಹೋಗಿ ಬರ್ತಾ ಇದ್ದಂಥವ್ರು. ಅವ್ರ ಜೊತೆಯಲ್ಲಿ ತುಂಬ ಸರ್ ಹೇಳಿದಾಗೆ ಜೆ ಗೌಡ್ರು, ಜವರೇಗೌಡರು, ಮತ್ತು ಇನ್ನೊಬ್ಬರು ಅತೀ ಪ್ರೀತಿಯಿಂದ ಇದ್ದಂತಹವರು ಡಾಕ್ಟರ್ ಪ್ರಭುಶಂಕರ್ ಅಂತ ಹೇಳಿ. ಡಾಕ್ಟರ್ ಪ್ರಭುಶಂಕರ್ ಮತ್ತು ಡಾಕ್ಟರ್ ಶಾಂತ ಪ್ರಭುಶಂಕರ್ ಗಂಡ ಹೆಂಡತಿ. ಇವತ್ತು ಅವರಿಬ್ಬರು ಕೂಡ ಇಲ್ಲ. ನಮ್ಮನ್ನ ಕುವೆಂಪು ಮನೆಗೆ ನಾವು ಹೋದಾಗ ನಮ್ಮನ್ನು ಕರ್ಕೊಂಡು ಹೋಗಿದ್ದಂಥವರು ಶಾಂತ ಪ್ರಭುಶಂಕರ್ ಅವರು. ನಾನು ಸರ್ ಹೇಳಿದಾಗೆ ನಾನು ಅವರ ಪಾದಗಳನ್ನು ಮುಟ್ಟಿ, ಅವರ ಕೈಗಳನ್ನು ಮುಟ್ಟಿ ಅವ್ರ ನಮಸ್ಕಾರ ಮಾಡ್ಕೊಂಡೆ. ನನಗೂ ಕೂಡ ಅವರು ಆಶೀರ್ವಾದ ಮಾಡಿದ್ದಾರೆ. ನನ್ನ ರೂಮಿನಲ್ಲಿ ಒಂದು ಸಣ್ಣ ಫೋಟೋ ಇದೆ, ನೀವು ನೋಡ್ಬೋದು. ಕುವೆಂಪು ಅವರ ಪಕ್ಕದಲ್ಲಿ ನಿಂತು ಮತ್ತು ಅವ್ರ ಪಾದ ಮುಟ್ಟಿರುವಂತಹ 2 ಚಿತ್ರ ನಾನು ತಂದು ಇಟ್ಟಿದ್ದೀನಿ. ಇದುವರೆಗೂ ಕೂಡ ಅದನ್ನು ಕಾಪಾಡ್ಕೊಂಡು ಬಂದಿದ್ದೀನಿ. ಕುವೆಂಪು ಅವರ ಜೊತೆಯಲ್ಲಿ ಇರುವಂತಹ ಫೋಟೋ. ಕೊನೆಯ ಕಾಲದಲ್ಲಿ, ಅಂದರೆ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಅವರು ಆನಂತರದಲ್ಲಿ ಅವರು ತೀರ್ಕೊಂಡ್ರು. ಕುವೆಂಪು ಅಂದರೆ ಏನೋ ನಮಗೆ ಒಂದು ಆಶ್ಚರ್ಯ, ಇಂಥವ್ರು ಇದ್ದಾರಾ ಅಂತ ಹೇಳಿ. ಕುವೆಂಪು ಅವರು ಇದ್ದಾರಾ ಅಂತ ನಾವು ಓದುವಾಗ ಅಂದರೆ ನಮಗೇನಾಗಿತ್ತು, ಆ ಕಾಲಕ್ಕೇ ಓದುವಂತಹ ಹೊತ್ತಿಗೆ ನಮ್ಮ ಬದುಕಿನ ಸಂದರ್ಭವನ್ನು ದಾಟಿ ಇರುವಂತಹ ಒಂದು ವ್ಯಕ್ತಿತ್ವ. ಅವರು ಮಾತನಾಡ್ತಾ ಇದ್ದಾರೆ, ಅಥವಾ ಈ ಥರದ ಒಂದು ಪುಸ್ತಕಗಳು ಈಗ ಬಂದಿರುವಂಥ ಪುಸ್ತಕಗಳಿದಾವಲ್ಲ, ನಮ್ಮ ಏನು ಉದಯರವಿ ಅಂತ ಹೇಳಿ ಪ್ರಕಾಶನ, ಅವ್ರದ್ದು ಆ ಮನೆಯ ಹೆಸರೇ ಪ್ರಕಾಶನ. ಆ ಚಿಕ್ಕ ಪುಸ್ತಕಗಳು ಬರ್ತಾ ಇದ್ದವು ಆವಾಗ, ಅಮಂತ್ರ ಮಾಂಗಲ್ಯ ಆಗ್ಬೋದು, ಇದಾಗ್ಬೋದು. ಅಂತಹ ಪುಸ್ತಕಗಳು ಬಂದಾಗ ನಮಗೆ ಅದರ ಬೇರೆ ಯಾವುದೇ ಪುಸ್ತಕ ನೋಡ್ರಿ ನೀವು, ಆದರೆ ಈ ಪುಸ್ತಕದ ಮಾದರಿ ಯಾವ ಪುಸ್ತಕಗಳೂ ಇಲ್ಲ. ಕುವೆಂಪು ಅವರ ಉದಯರವಿ ಪ್ರಕಾಶನದ ಪುಸ್ತಕಗಳೇ ಬೇರೆ ಥರ ಇದ್ದಾವೆ. ಮತ್ತು ನಾನು ಮಹಾರಾಜಾಸ್ ಕಾಲೇಜಿಂದ ಮೈಸೂರು ಏನು ಹುಕ್ಕರಳ್ಳಿ ದಾಟಿ ಗಂಗೋತ್ರಿಗೆ ಬಂದೆ. ಗಂಗೋತ್ರಿಯಲ್ಲಿ ಅಲ್ಲಿ ನಮಗೆ ಕುವೆಂಪು ವಿಶೇಷ ಕವಿ, ಇವತ್ತಿನ ಪದ್ಧತಿ ಆಗಿರಲಿಲ್ಲ ನೋಡಿ, ಸೆಮಿಸ್ಟರ್ ಇಲ್ಲ. ಆಗ ನಾವು ಇಡೀ ವರ್ಷ ಓದ್ತಾ ಇದ್ದೋ, ನಾವೆಲ್ಲರೂ ಕೂಡ ಓದಿದ್ದು ವರ್ಷ. ನಮಗೆ ವಿಶೇಷ ಕವಿ ಅಂತ ಹೇಳಿ ಒಬ್ಬರು ಇರ್ತಿದ್ರು. ಅದರಲ್ಲಿ ನನಗೆ ಸಿಕ್ಕಿರುವಂಥದ್ದು ವಿಶೇಷ ಕವಿ ಕುವೆಂಪು ಅವರು. ನಮ್ಮ ಓದಿದಂಥ ಬ್ಯಾಚ್ಗೆ ಕುವೆಂಪು ಅವರ ಪಾಠವನ್ನು ಮಾಡ್ತಾ ಇತ್ತು ಅವರದೇ ಇನ್ನೊಬ್ಬ ಶಿಷ್ಯ, ಅಂದರೆ ರಾಘವ್ ಅಂತೇಳಿ, ರಾಮೇಗೌಡ ಅಂತೇಳಿ. ಎಷ್ಟರ ಮಟ್ಟಿಗೆ ಅವರು ಕುವೆಂಪುನ ಇಟ್ಕೊಂಡಿದ್ರಪ್ಪ ಅಂತಂತಂದರೆ ತಮ್ಮ ಮನಸ್ಸಿನಲ್ಲಿ. ಮತ್ತು ಯಾವತ್ತೂ ಕೂಡ ಕುವೆಂಪು ಅವರ ಕಾವ್ಯವನ್ನು ಬಿಟ್ಟು ಒಂದೊಂದು ಸಾರಿ ಅವರು ಕುವೆಂಪು ಪಾಠ ಮಾಡ್ತಾನೆ ಕುವೆಂಪು ಆಗಿ ಒಳಗಡೆ ಹೋಗ್ಬಿಡ್ತಾಯಿದ್ರು. ಅಂದರೆ ಯಾರಾದರೂ ಈ ಥರದ ಒಬ್ಬ ವಿಮರ್ಶಕರಿದ್ದಾರಾ, ಯಾರಾದರೂ ಒಬ್ಬರು ಕವಿ ಇದ್ದಾರಾ ಅನ್ನುವ ಒಂದು ಪ್ರಶ್ನೆಗಳನ್ನು ತಮ್ಮಷ್ಟಿಗೆ ತಾವೇ ಹಾಕತ್ತಾ ಇದ್ರು ರಾಮೇಗೌಡರು. ತುಂಬ ದೊಡ್ಡ ವಿದ್ವಾಂಸರು, ನಿಮಗೆ ಅವರ ಪರಿಚಯ ಇರ್ಬೋದು ಅಥವಾ ನೀವು ಓದಿರ್ಬೋದು. ಅವರು ಕವಿಯಾಗಿ, ಅವರು ನಾಟಕಕಾರರಾಗಿ, ಅವರು ಒಳ್ಳೆಯ ಸಂಶೋಧಕರು, ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಒಂದು ಸಂಶೋಧನೆ ತುಂಬ ಶ್ರೇಷ್ಠವಾದಂಥದ್ದು. ಹಳಗನ್ನಡ ಕಾವ್ಯಗಳಲ್ಲಿ ಸಾಮಾಜಿಕ ಅಂಶಗಳು ಅಂತ ಹೇಳಿ ಅವ್ರದ್ದು ಒಂದು ಥೀಸಿಸ್ ಇದೆ. ಐತಿಹಾಸಿಕ ಅಂಶಗಳು ತುಂಬ ದೊಡ್ಡದಾದಂಥದ್ದು. ಎಲ್ಲ ವಿಷಯಗಳನ್ನು ಕೂಡ ಅವರು ಅದರಲ್ಲಿ ತಂದಿದ್ದಾರೆ. ಎಲ್ಲ ಮಹಾಕಾವ್ಯಗಳು ಬಂದುಬಿಟ್ಟಿದ್ದಾವೆ. ಪಂಪ, ರನ್ನ, ಜನ್ನ, ಇವರೆಲ್ಲ ಮಹಾಕಾವ್ಯಗಳನ್ನು ಕೂಡ ಅದರಲ್ಲಿ ಅವರು
ತಂದಿದ್ದಾರೆ. ಆ ಮೇಷ್ಟ್ರು ನಮಗೆ ಪಾಠ ಮಾಡ್ತಾಯಿದ್ರು. ಆ ಕುವೆಂಪು ಅವರು ನನಗೆ ಅವರ ಒಂದು ಚಿಕ್ಕ ಪದ್ಯ, ಒಂದು ಏನು ಯಾವ ಜನ್ಮದ ಮೈತ್ರಿ ನಮ್ಮಿಬ್ಬರನ್ನು ಒಂದು ಮಾಡಿರುವುದು ಅಂತ ಹೇಳಿ ಒಂದು ತನ್ನ ಗಂಡ ಹೆಂಡತಿಯರು ಕುರಿತಾದಂಥದ್ದು. ಮತ್ತು ಒಂದು ಚಿಕ್ಕ ಪದ್ಯ, ದೋಣಿ ಸಾಗಲಿ ಮುಂದೆ ಹೋಗಲಿ ಏನು ಒಂದು ದೂರ ತೀರವ ಸೇರಲಿ, ಅದೊಂದಿದೆಯಲ್ಲ, ದೋಣಿ ಸಾಗಲಿ ಎನ್ನುವಂತಹದ್ದು ಬಹಳ ಬಹಳ ಇಷ್ಟವಾದಂಥ ಪದ್ಯ. ಕುಕ್ಕರಳ್ಳಿ ಕೆರೆಯಲ್ಲಿ ಬರೆದಿರುವಂಥದ್ದು. ಕುಕ್ಕರಳ್ಳಿ ಕೆರೆ ನೀವು ಹೋದಾಗ ನೋಡ್ರಿ, ಈಗ ತುಂಬ ಚೆನ್ನಾಗಿ ಆಗಿದೆ. ಮತ್ತು ಕುಕ್ಕನಹಳ್ಳಿಯ ಕೆರೆಯ ಮೇಲೆ ಅಂತೇಳಿ, ಕುಕ್ಕನಹಳ್ಳಿ ಕೆರೆಯ ಪಕ್ಕದಲ್ಲಿ ನಿಂತಿರುವಂತಹದ್ದು. ಆ ಥರದ ಒಂದು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಸರ್ ತುಂಬ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ರು. ಹೂವಯ್ಯ ಮತ್ತು ರಾಮಯ್ಯ ಸೀತೆ ಜೊತೆಗೆ ಹೂವಿ ನೋಡಿ, ಒಬ್ಬ ವ್ಯಕ್ತಿ ಎಷ್ಟು ಹಂತವಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಕುವೆಂಪು ಅವ್ರು ಮಾತ್ರ ಕಟ್ಕೊಡೋಕ್ಕೆ ಸಾಧ್ಯ. ಹೂವಿ ಹಳೆ ಪೈಕದ ಏನು ಮನೆಯ ಹೂವಿ ಆಗಿದ್ದವಳು ಹೂವಮ್ಮ ಆದ್ಲು, ಹೂವಮ್ಮ ಆಗಿ ಹೂವಮ್ಮ ಹೆಗ್ಗಡತಿ ಆದ್ಲು. ಸಾಮಾನ್ಯರ ಮನೆಯಿಂದ ಬಂದ ಹೆಣ್ಣು ಅದು. ಯಾಕೆಂದರೆ ಆಕೆ ಈ ಹೂವಯ್ಯ ಮತ್ತು ರಾಮಯ್ಯನಿಗೆ ತಾಯಿಯಾಗಿ, ಎರಡನೆಯ ತಾಯಿಯಾಗಿ ಬಂದಂಥದ್ದು. ಅವರು ಮದುವೆ ಆದದ್ದು ಅವರ ಅಪ್ಪನಿಗೆ ಮದುವೆ. ಇವರಿಬ್ಬರು ಕೂಡ ಮೈಸೂರಿನಲ್ಲಿ ಓದ್ತಾ ಇದ್ದಾರೆ, ಈ ರಾಮಯ್ಯ ಮತ್ತು ಹೂವಯ್ಯ ಅವ್ರನ್ನ ಓದುವಾಗ ನಮಗೆ ಆಧ್ಯಾತ್ಮದ ಕಲ್ಪನೆ ಬರುತ್ತೆ. ಆಗ ಒಂದು ಮಾತನ್ನ ಪ್ರಸ್ತಾಪ ಮಾಡಿದ್ರು. ಅವ್ರಿಗೆ ಕುವೆಂಪು ಅವ್ರಿಗೂ ಕೂಡ ಯಾಕೆ ಆ ಥರದ ಒಂದು ಯೋಚನೆ ಬರ್ತಾ ಇತ್ತು ಅಂತಂತಂದರೆ, ಒಂದು ಕಾನೂರು ಹೆಗ್ಗಡತಿನಲ್ಲಿ ಒಂದು ಹೋತುವನ್ನು ಕತ್ತರಿಸುವಂಥ ಒಂದು ಪ್ರಸಂಗ ಬರುತ್ತೆ. ಅದು ತಪ್ಪಿಸ್ಕೊ ಹೋಗ್ಬಿಡ್ತದೆ. ಅದಕ್ಕೆ ಅಂದರೆ ಬಲಿ ಕೊಡುವಂಥ ಒಂದು ಪ್ರಸಂಗ ಬರುತ್ತೆ. ಹೋತುವನ್ನು ನಮಗೆ ಗೊತ್ತಿದೆಯಲ್ಲ, ಮೇಕೆ, ಅದನ್ನು ಕುಯ್ಯುವಂತಹ ಹೊತ್ತಿನಲ್ಲಿ ಅದು ತಪ್ಪಿಸ್ಕೊ ಹೋಗ್ಬಿಡುತ್ತೆ. ಅದು ಹೂವಯ್ಯನಿಗೆ ಖುಷಿ ಆಗುತ್ತೆ. ಹೂವಯ್ಯನಿಗೆ ಏನು ಅಂತಂದರೆ, ಅಂದರೆ ಕುವೆಂಪು ಮನಸ್ಸಿನಲ್ಲಿರೋದೇನು ಅಂತಂದರೆ, ಈ ಥರ ಮಾಡಬಾರ್ದು, ಮೂಢನಂಬಿಕೆಯಲ್ಲಿ ಹೋಗ್ತಾ ಇದ್ದಾರೆ ಇವರೆಲ್ಲರೂ. ಅಲ್ಲಿ ಒಂದು ಕಲ್ಮಾಡಿ ಕೋಣ ಅಂತ ಓದ್ತೀವಲ್ಲ ನಾವು ನಮ್ಮ ಮಾಸ್ತಿಯವರಲ್ಲಿ, ಆ ಥರ ಇಲ್ಲಿ ಕೂಡ ಅದು ಇದೆ. ಮತ್ತು ನೀವು ಆ ಎರಡು ಪಾತ್ರಗಳನ್ನು ಓದಿದ್ರೆ ನಿಮಗೆ ಬಹಳ ಬುದ್ಧಿವಂತರಾದಂಥವರು ಯಾರು, ಈ ಹೂವಯ್ಯ ಒಂದು ಅರ್ಥದಲ್ಲಿ ಶೇಕ್ಸ್ಪಿಯರ್, ಮಿಲ್ಟನ್ ಇತ್ಯಾದಿ ಹೆಚ್ಚು ಓದಿರುವಂಥವ್ರು. ಆ ಓದಿರೋ ಕಾರಣಕ್ಕಾಗಿ ಅವರಿಗೆ ವೈಚಾರಿಕ ಪ್ರಜ್ಞೆ ಇದೆ. ಅವರಲ್ಲಿ ನೋಡಿ, ಮನೆಯ ಭಾಗ ಮಾಡುವಂತಹದ್ದು ಎಷ್ಟು ನಿಮಗೆ ಮಲೆನಾಡಿನ ಒಂದು ಬದುಕು ಬರುತ್ತೆ. ಕಡೆಗೋಲು ಏನು ಅಡುಗೆ ಮನೆಯಲ್ಲಿ ಇಟ್ಟಿರುವಂಥ ಒಂದು ಮಜ್ಜಿಗೆ ಕಡಿಯುವಂತಹದ್ದಿದೆಯಲ್ವಾ, ಅದು ಎಲ್ಲೂ ಸಿಗದೆ ಇರುವಂಥದ್ದು. ನೀವು ಅಲ್ಲಿಗೆ ಹೋದರೆ, ಕುಪ್ಪಲ್ಲಿಗೆ ಹೋದರೆ ನಿಮಗೆ ಸಿಗುತ್ತೆ, ಅದನ್ನು ನೋಡ್ಬೋದು. ಇವತ್ತಿಗೂ ಕೂಡ ಅವರು ಕೂತು ಕಡಿತಾ ಇದ್ದಂತಹ ಆ ಮಜ್ಜಿಗೆ ಕಡಿಯುವಂತಹ ಮಂತ್ ಅಂತ ಕರಿತೀವಿ ನಾವು, ಅದು ಅಲ್ಲಿ ಸಿಗುತ್ತೆ ನಿಮಗೆ. ಅಂತಹ ವಿಶಿಷ್ಟವಾದಂತಹದ್ದನ್ನು ಕೊಟ್ಟಂಥದ್ದು, ಬೃಹತ್ತಾದಂತಹ ಒಂದು ಕಾಡಿನಿಂದ ಬಂದಂತಹ ಈ ಕವಿಗೆ ವಿಶೇಷವಾಗಿ ಒಂದು ಪ್ರತಿಭೆ. ಅವತ್ತಿನ ಕಾಲಕ್ಕೆ ಮೊದಲನೇ ತಲೆಮಾರಿನಲ್ಲಿ ನೀವು ಹಾಗೆ ಇಟ್ಟು ವಸಾಹತುಶಾಹಿ ಸಂದರ್ಭವನ್ನು ನೀವು ಮನಸ್ಸಿಗೆ ನೀವು ಏನಾದರೂ ತಂದುಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇಡೀ ಕರ್ನಾಟಕದಲ್ಲಿ ಅದಕ್ಕೆ ಅವರು ಬರೆದಂತಹದ್ದು ಏನು, ಜೈ ಭಾರತ ಜನನೀಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಭಾರತ ಜನನೀಯ ತನುಜಾತೆ, ಇಡೀ ಭಾರತ ಅವಳ ಮಗಳು ನೀನು, ಅವಳ ಮಗಳು ಕರ್ನಾಟಕ. ಹಾಗಾಗಿ ಇನ್ನೂ ಕರ್ನಾಟಕನೇ ಆಗಿಲ್ಲ ನೋಡಿ. ಕರ್ನಾಟಕದ ಒಂದು ಕಟ್ಟೋದಕ್ಕೋಸ್ಕರವಾಗಿ ಈ ತಲೆಮಾರಿದೆಯಲ್ಲ, ಕುವೆಂಪು ಅವ್ರ ತಲೆಮಾರಿದೆಯಲ್ಲ, ಶ್ರಮಪಟ್ಟಂತಹವರು. ಅವರೆಲ್ಲರೂ ಶ್ರಮಪಟ್ಟದ್ದರ ಫಲವಾಗಿ ನಾವಿದ್ದೀವಿ ಅಂತೇಳಿ ಇವತ್ತು ಕರ್ನಾಟಕ ಇದೆ, ಒಂದು ರೇಖೆ ಇದೆ, ಒಂದು ಗೆರೆ ಇದೆ. ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇರ್ಬೋದು, ಆದರೆ ನಕ್ಷೆ ಇದೆ ನಮಗೆ, ಬಾವುಟ ಇದೆ ನಮಗೆ, ಸರ್ಕಾರ ಇದೆ ನಮಗೆ, ಮುಖ್ಯಮಂತ್ರಿಯವರಿದ್ದಾರೆ, ಕನ್ನಡಕ್ಕೊಬ್ಬ ಮಂತ್ರಿ ಇದ್ದಾರೆ. ಇವೆಲ್ಲವೂ ಯಾವಾಗ, ಈಗ ನಿಮಗೆ. ಆದರೆ ಅವತ್ತಿನ ಕಾಲಕ್ಕೆ ನೀವು ಒಂದು ಸ್ವಲ್ಪ ನೀವು ವಸಾಹತುಶಾಹಿ ಕಾಲಕ್ಕೆ ಬಂದು ನೋಡಿದ್ರೆ ಕರ್ನಾಟಕ ಚಿಂದಿ ಆಗಿದ್ದಂಥದ್ದು. ಮುರೇಮುರು ವಿಶ್ವವಿದ್ಯಾನಿಲಯ ಮದ್ರಾಸು, ಒಂದು ಬಾಂಬೆ, ಇನ್ನೊಂದು ಕಲ್ಕತ್ತಾ, ಮೂರೇ ಯೂನಿವರ್ಸಿಟಿ. ನಮ್ಮ ಮಂಗಳೂರು ಪ್ರಾಂತ್ಯದವರು ಕೂಡ ಹೋಗ್ತಾ ಇದ್ದದ್ದು ಮದ್ರಾಸ್ ಯೂನಿವರ್ಸಿಟಿ. ಆ ಕಡೆಯವರೆಲ್ಲ ಹೋಗ್ತಾ ಇದ್ದದ್ದು ಮುಂಬೈ ಯೂನಿವರ್ಸಿಟಿ, ಬಾಂಬೆ. ಎಲ್ಲಿತ್ತು ಯೂನಿವರ್ಸಿಟಿ ಅಂತೇಳಿ. ಇವತ್ತು ನಾವು ಎಷ್ಟು ಗಟ್ಟಿಯಾಗಿದ್ದೀವಿ, ನಾವು ಸುಭದ್ರ ಮಾಡ್ಕೋಬೇಕು ಅಂತೇಳಿ, ನಾವು ಸರಿಯಾಗಿ ಆಗಬೇಕು, ನಾವು ಇನ್ನೂ ಕೂಡ ಸರಿಯಾಗಿ ಆಗಬೇಕು. ಆಗ ಕನ್ನಡಕ್ಕೆ ನಿಜವಾದಂಥ ಒಂದು ಶಕ್ತಿ. ಅದನ್ನು ನಾವು ಹಗುರವಾಗಿ ತಗೊಂಡ್ರೆ ಭಾರಿ ಕಷ್ಟ. ಅವತ್ತು ಅವ್ರು ಪಟ್ಟಿರೋ ಶ್ರಮಕ್ಕೆ ನಾವು ಏನು ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ರಾಮಾಯಣ ದರ್ಶನಂನಲ್ಲಿ ಬರುವಂಥ ಒಂದು ಸಣ್ಣ ಮಾತು ಎಲ್ಲರಿಗೂ ಕೂಡ ಅರ್ಪಣೆ ಮಾಡಿದ್ದಾರೆ. ಹೊಸಬರಿಗೆ ಹಳಬರಿಗೆ ಅಂತ ಹೇಳ್ತಾರೆ ಅವರು. ಒಂದು ನಿಮಗೆ ಈ ರಾಮಾಯಣ ಒಂದು ಏನು ಚಿಕ್ಕದಾದಂತಹ ಒಂದು ಪದ್ಯದಲ್ಲಿ ಅವ್ವಿಲಿ ಅಪ್ಪಿಲಿ ಅತ್ತಿಲಿ ಮಾವಿಲಿ, ಆ ಇಲಿಯ ಒಂದು ಪ್ರಸಂಗ ಬರುತ್ತೆ ನೋಡಿ. ಒಂದು ಪುಟ್ಟ ಪದ್ಯದಲ್ಲಿ
ಕುವೆಂಪು ಅವರು ಕಿಂದರಿ ಜೋಗಿಯಲ್ಲಿ ಇಲಿಗಳನ್ನು ಕರ್ಕೊ ಹೋಗ್ತಾನೆ ಅವನ ಜೋಗಿ, ಕೊರಡನ್ನು ಓದ್ತಾ. ಆಗ ಯಾವೆಲ್ಲ ಇಲಿಗಳು ಬಂದು ಅಂತ ಹೇಳಿ ಅವ್ರು ಹೇಳ್ತಾರೆ, ಅಪ್ಪಿಲಿ, ಅವ್ವಿಲಿ, ಅತ್ತಿಲಿ, ಮಾವಿಲಿ, ಅತ್ತೆ ಇಲಿ, ಮಾವ ಇಲಿ ಎಲ್ಲರೂ ನನ್ನ ಜೊತೆನಲ್ಲಿ ಬಂದರು ಅಂತೇಳಿ. ಆ ಇಲಿಗಳ ಕಾಟ ನೋಡಿ ಎಷ್ಟಿತ್ತು ಅಂತ ಹೇಳಿ. ಅಂದರೆ ಈ ಥರದ ಊಹೆ ಮಾಡುವಂಥದ್ದು ಅದು ಆ ಕವಿಗೆ ಮಾತ್ರ ಸಾಧ್ಯ. ಒಂದು ಎಳೆಯ ಹುಡುಗನಾಗಿದ್ದಂತಹ ಹೊತ್ತಿನಲ್ಲಿ ಕುವೆಂಪುರು ಮೋಡನ ತಮ್ಮ ಅಂತ ಬರೀತಾರೆ. ಮೋಡನ ತಮ್ಮ, ಮೋಡ ಇದೆಯಲ್ಲ ನಮ್ಮ ಊರಿನಲ್ಲಿ, ನಾವೆಲ್ಲ ನೋಡಿದಾಗ ಮೋಡ ಓಡಾಡ್ತಾ ಇರ್ತದಲ್ಲ, ಮೋಡ, ಆ ಮೋಡನ ತಮ್ಮ ಅಂತ ಒಂದು ಸಣ್ಣ ನಾಟಕ ಬರೆದಿದ್ದಾರೆ. ನಾವು ಏನು ಮಾಡಬೇಕು, ಆದಷ್ಟು ನಾವು ಅಧ್ಯಯನಶೀಲರಾಗಬೇಕು, ಅವರ ವೈಚಾರಿಕತೆಯನ್ನು ನಾವು ಬಳಸ್ಕೋಬೇಕು, ಅಷ್ಟು ನಿಷ್ಠೆಯಿಂದ ಇರಬೇಕು. ಕುವೆಂಪು ಅವರ ಅಣ್ಣನ ನೆನಪನ್ನು ನೋಡಿದ್ರೆ, ತೇಜಸ್ವಿ ಅವರು ಬರೆದಿರುವಂಥದ್ದು ಅಣ್ಣನ ನೆನಪು. ಕುವೆಂಪು ಅವರ ಮಗನಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಕುವೆಂಪು ವೈಸ್ ಚಾನ್ಸಲರ್, ಕುವೆಂಪು ಮಗ ಫೇಲ್ ಆಗಿದ್ದಾನೆ, ಕುವೆಂಪು ಮಗನಿಗೆ ಇಂಗ್ಲೀಷಲ್ಲಿ ಫೇಲ್ ಆಗಿದ್ದಾನೆ. ಪಂಚಲಿಂಗೇಗೌಡ ಅಂತೇಳಿ ಮೇಷ್ಟ್ರು, ಅವರು ಪ್ರೊಫೆಸರ್ ಇಂಗ್ಲೀಷ್ನಲ್ಲಿ, ಅವ್ರು ಫೇಲ್ ಮಾಡಿಬಿಟ್ಟಿದ್ದಾರೆ. ಕುವೆಂಪು ಗೌಡರು ನೆನ್ಪಿಟ್ಕೋಬೇಕು ನಾವು. ಅಂದರೆ ಅಲ್ಲಿ ಏನು ನಡೀತಾ ಇರಲಿಲ್ಲ ಅವತ್ತಿನ ಕಾಲಕ್ಕೆ, ಜಾತಿ ಇತ್ಯಾದಿ ಅವೆಲ್ಲ ಅದು ಕ್ಷುಲ್ಲಕ. ಕುವೆಂಪು ಅಂತ ಅವರ ತೇಜಸ್ವಿ, GS ನಾಯಕರು ಕ್ಲಾಸ್ಮೇಟ್ಸ್ ಅವರೆಲ್ಲ. ಅಲ್ಲಿರುವಂಥ ಶ್ರೀರಾಮ ಅಂತ ಹೇಳಿ ನಮ್ಮ ಮೇಷ್ಟ್ರು ಇದ್ದಾರೆ, ಶ್ರೀರಾಮ ಅಲ್ಲಿ ಮೈಸೂರಿನಲ್ಲಿದ್ದಾರೆ. ಅವರು ತುಂಬ ದೊಡ್ಡ ಮೇಷ್ಟ್ರು, ಅವರು ತುಂಬ ಒಳ್ಳೆಯವರು, ಅವ್ರು ಇಂಗ್ಲೀಷು. ಈ ಹುಡುಗ ತೇಜಸ್ವಿ ಎಷ್ಟು ದೊಡ್ಡವರು ನಿಮಗೆ ಗೊತ್ತಿದೆ. ತೇಜಸ್ವಿಗೆ ಇಂಗ್ಲೀಷ್ ಬರ್ತಾ ಇಲ್ಲ, ಫೇಲ್ ಆಗಿದ್ದಾರೆ. ಅದಕ್ಕೆ ಒಂಚೂರು ಮಾಡಿ ಅಂತಂದರೆ ಕುವೆಂಪು ಅವ್ರ ಹತ್ರ ಪೇಪರ್ ತರ್ತಾರೆ. ಯಾಕೆ ಅವ್ರಿಗೆ ಏನೋ 20 ಎಷ್ಟೋ ಕೊಟ್ಟಿದ್ದಾರೆ, ಇದಕ್ಕೆ 20 ಯಾಕೆ ಕೊಟ್ಟರೆ 10 ಕೊಡಬೇಕಾಗಿತ್ತು ಅಂತ ಕುವೆಂಪು ಅವರು ಯಾರು ಹೇಳ್ತಾರ? ಎಷ್ಟು ನಿಷ್ಠೆಯಿಂದ ಹೇಳ್ತಾರೆ ನೋಡಿ. 20 ಕೊಟ್ಟಿರೋದಕ್ಕೆ ಮೇಸ್ಟ್ರಿಗೆ ಪನಿಷ್ಮೆಂಟ್ ಮಾಡಿ ಅಂತ. 20 ಯಾಕೆ ಕೊಟ್ಟಿದ್ದಾರೆ ಕುವೆಂಪು ಆ ರೀತಿ ಕೇಳಿದ್ದಾರೆ. ಮಗನಿಗೆ 20ಗೆ 30 ಕೊಡಿ ಅಂತ ಹೇಳಿಲ್ಲ ಅವರು, 10 ಕೊಡಬೇಕಾಗಿತ್ತು. ಈ ಪೇಪರ್ಗೆ ಯಾಕೆ 20 ಕೊಟ್ಟದ್ದು ಅಂತ ಕೇಳಿದ್ರು. ಯಾರು ಕೊಟ್ಟವರು? ಈ ಪ್ರೊಫೆಸರ್, ಕರ್ಕೊಬರಿ ಯಾರು ಅಂತ ಹೇಳಿ ಮಾತನಾಡಿದಂಥ ಕುವೆಂಪು. ಅದು ವೈಚಾರಿಕತೆ ಅಂತ ಸಂಬಂಧ ಇರಲಿ, ಆದರೆ ಅವರ ಒಂದು ನಿಷ್ಠೆ ಎಷ್ಟಿತ್ತು. ಕುವೆಂಪು ನಮ್ಮ ತೇಜಸ್ವಿ ಆನಂತರ ದೊಡ್ಡವರಾಗಿ ಬೆಳೆದರು. ಇಂಗ್ಲೀಷು, ಕಂಪ್ಯೂಟರು, ಫೋಟೋಗ್ರಫಿ ಇತ್ಯಾದಿ ನಿಮಗೆ ಗೊತ್ತಿದೆ. ಅವರು ತುಂಬ ದೊಡ್ಡವರು, ಅದು ಬೇರೆ. ಆದರೆ ಆವತ್ತಿನ ಕಾಲದ ಸ್ಥಿತಿಗತಿಗಳನ್ನು ನೀವು ಯೋಚನೆ ಮಾಡಬೇಕು. ನಾವು ಆದಷ್ಟು ಆ ಕಡೆಗೆ ಯೋಚನೆ ಮಾಡಬೇಕು. ಆ ವಿಚಾರಧಾರೆಗಳನ್ನು ನಮ್ಮ ಮನಸ್ಸಿಗೆ, ನಮ್ಮ ಮಕ್ಕಳಿಗೆ ಬರುವ ಹಾಗೆ ನಾವು ನೋಡ್ಕೋಬೇಕು ಅಂತ ಹೇಳ್ತಾ, ನೀವೆಲ್ಲರೂ ಆಗಮಿಸಿರುವಂಥದ್ದು ನನಗೆ ತುಂಬ ಸಂತೋಷ ಆಯಿತು. ಇಷ್ಟು ಹೊತ್ತು ಕೂತಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು. ರಾಷ್ಟ್ರಕವಿ ಕುವೆಂಪು ಅವರ ವೈಚಾರಿಕತೆಯ ಸೂಕ್ಷ್ಮಗಳನ್ನು ಎಳೆಯಾಗಿ ನಮ್ಮ ಮುಂದೆ ಇಟ್ಟಂತಹ ಹಾಗೂ ವಿಭಾಗದ ಎಲ್ಲ ಚಟುವಟಿಕೆಗಳಿಗೂ ಪ್ರೋತ್ಸಾಹವನ್ನು ನೀಡಿ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳುವಂತಹ SDP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದಂತಹ ನಾಡಿನ ಖ್ಯಾತ ಜನಪದ ತಜ್ಞರು, ಸಣ್ಣ ಕಥೆಗಾರರು ಆದಂತಹ ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಇವರಿಗೆ ಧನ್ಯವಾದಗಳು. ಇದೀಗ ರಂಗಭೂಮಿಯಲ್ಲಿ ಕೆಲಸ ಮಾಡಿದಂತಹ ರಾಮಾಂಜಿ ಅವರು ಬೇಡಿಕೆಯ ಮೇರೆಗೆ ಮತ್ತೊಮ್ಮೆ ಕುವೆಂಪುರವರ ನಾಟಕದ ಸಂಭಾಷಣೆಯ ಪ್ರಸ್ತುತಿಗಾಗಿ ಇದೀಗ ವೇದಿಕೆಯಲ್ಲಿ ನಮನಗಳು ಕುಳಿತಿಹ ನಿಮಗೆಲ್ಲ. ಇಲ್ಲಿ ಶ್ರೀ ರಾಮಾಯಣ ದರ್ಶನ, ಸೀತೆ, ರಾಮ, ಲಕ್ಷ್ಮಣರ 3 ಸನ್ನಿವೇಶಗಳನ್ನು ಕುವೆಂಪುರವರು ಯಾವ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕರೆವೆವು ಶ್ರೀರಾಮರನ್ನ ತಾಯಿ ಜಾನಕಿಯೊಡನೆ, ಕರೆವೆವು ಶ್ರೀರಾಮರನ್ನ ತಾಯಿ ಜಾನಕಿಯೊಡನೆ, ಪಂಚವಟಿಯ ಕಥಾ ಹಂದರಕೆ, ಪಂಚವಟಿಯ ಕಥಾ ಹಂದರಕೆ. ಜಗತ್ತೇ ಶೂನ್ಯವಾದಂತಿದೆ ಬಿಳಿಯ ಮಂಜಿನ ಧೂಳಿಂದ. ಶರತ್ಕಾಲದ ಚಳಿಯ ಮಂಜಿಗೆ ಏನು ಕಾಣದ ಬಿಳಿಯ ಚಂದಕ್ಕೆ, ಶರತ್ಕಾಲದ ಚಳಿಯ ಮಂಜಿಗೆ ಏನು ಕಾಣದ ಬಿಳಿಯ ಚಂದಕ್ಕೆ, ಬೆರಗಾದರೂ ಕಾಲದ ವೈಭವಕ್ಕೆ, ಬೆರಗಾದರೂ ಕಾಲದ ವೈಭವಕ್ಕೆ. ಗಿಡವಿಲ್ಲ, ಮರವಿಲ್ಲ, ಮಲೆಯಿಲ್ಲ, ಶಿಖರವಿಲ್ಲ, ಕಾಲದ ಅಂತರಾಳ ಕಾಣದು
ಕಾಲದ ಅಂತರವ ಮರೆತು ಕಾಲದ ಅಂತರಾಳ ಕಾಣದು. ಕಾಲದ ಅಂತರವ ಮರೆತು ಕಾಣಿರೆ ನೀವು ಪಂಚವಟಿಯನ್ನ, ಕಾಣಿರೆ ನೀವು ಪಂಚವಟಿಯನ್ನ. ನೆಲವಿಲ್ಲ ಬಾನಿಲ್ಲ, ಬಿಳಿಯ ಬಣ್ಣ ಒಂದೇ, ನೋಟಕ್ಕಿನ್ನೇನೂ ಇಲ್ಲ. ಸೃಷ್ಟಿಯ ಅಭಾವವನ್ನೇ ಸೃಷ್ಟಿಸಿದಂತಿದೆ. ತಾಯಿ ಪ್ರಕೃತಿ ರಚಿತವಿ ಮಂಜುಕಲೆ, ತಾಯಿ ಪ್ರಕೃತಿ ರಚಿತವಿ ಮಂಜುಕಲೆ. ಬನ್ನೀರೆ 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 ಪಂಚವಟಿಗೀಗ, ಬನ್ನೀರೆ ಪಂಚವಟಿಗೀಗ. ಕರೆವೆವು ಶ್ರೀರಾಮರನ್ನ ತಾಯಿ ಜಾನಕಿಯೊಡನೆ, ಕರೆವೆವು ಶ್ರೀರಾಮರನ್ನ ತಾಯಿ ಜಾನಕಿಯೊಡನೆ. ಪಂಚವಟಿಯ ಕಥಾ ಹಂದರಕ್ಕೆ ಎಂತಿಹುದೋ ಈಗೆನ್ನ ಅಯೋಧ್ಯೆ, ಆ ಶಾಂತಿಯ ನೆನಪುಗಳ ಅಯೋಧ್ಯೆಯ ನೋಡುವ ಕಾತರ ಎದೆಯೊಳಗೆ ತುಂಬುತ್ತಿದೆ. ಏಕೆ ಸೀತೆ ಅದೀಗೆ ಹಾಗೆ ನೋಡುತ್ತಿರುವೆ? ಮೈದುನ ಒಳಗೆ ಹೋದವನಿನ್ನು ಬರಲಿಲ್ಲವೇ ತಕೋ? ಮಂಜಿನೊಳು ದಾರಿ ತಪ್ಪಿದೆನೋ ಏನೋ? ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಮಂಜಿದೋ ಕಾಣೆ? ಕಣ್ಣು ತಪ್ಪಿತು ನನಗೆ ನಿತ್ಯ ಪರಿಚಿತ ದಾರಿ. ಗೋದಾವರಿಯ ನರಸಿ ತೊಳಲುವಂತಾಯಿತು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಶೀತವಪ್ಪ? ನೋಡ ಆ ಮರದ ತಳಿರೆಸುವ ಪೆಂಪು. ನಮ್ಮರ ಮನೆಯ ತೋಟದಲ್ಲಿ ಕುಳಿತು ನಲಿದ ದಿವಸ ಇದೇ ತರಹ ದನಿ ಹನಿಗೆ ಕಿವಿ ದಣಿದೆವಲ್ಲವೇ? ನಮ್ಮ ನಾಡಿನ ಹಸಿರು ಹಬ್ಬಿದ ಬಯಲ ಮೇಲೆ ಮೇಯುವ ಬಿಳಿ ಬೆಳ್ಳಿ ಉಣ್ಣೆಯ ಕುರಿಯ ಹಿಂಡಂತೆ ಕಾಣುತ್ತಿವೆ ಈ ಇಬ್ಬನಿಯ ಮೋಡಗಳು. ಅಗ್ನಿಕ್ರಿಯಾ ಚಿಹ್ನೆ ಇದು. ಸ್ಮಶಾನದ ಬಿಳಿಯ ಹೊಗೆಯ ತುಂಬಿ ಹಾಸಿ ಹಬ್ಬಿದೆ ಶರಣ್ ಮೇಘದ ವೇಗದಲ್ಲಿ. ಸ್ಮಶಾನದ ಹೊಗೆ ತಂದೆಯ ನೆನಪಾಯಿತು. ಅಲ್ಲ, ಸರಯು ನದಿಯೊಳಗೆ ಅವಗಾಹನ ಮಾಡಲು ಬರುವ ಭರತನು ಧರ್ಮಜ್ಞನಾದ. ಆ ಕೈಕೆ ಎಂಬ ಕ್ರೂರ ದರ್ಶಿನಿಯ ಗರ್ಭದಲ್ಲಿ ಎಂತು ಜನಿಸಿದನೋ ಸೋಜಿಗ, ಎಂತು ಜನಿಸಿದನೋ ಸೋಜಿಗ. ನಮಸ್ಕಾರ. ಎಲ್ಲರೂ ಮತ್ತೊಮ್ಮೆ ಪಂಚವಟಿಗೆ ಪ್ರವೇಶಿಸುವ ಹೊಕ್ಕು ಹೊರಬರಲಿಕ್ಕೆ ಪೂರಕವಾದಂತಹ ರಾಷ್ಟ್ರಕವಿ ಕುವೆಂಪುರವರ ನಾಟಕದ ಸಂಭಾಷಣೆಯ ಪ್ರಸ್ತುತಿಗಾಗಿ ದ್ವಿತೀಯ MA ವಿದ್ಯಾರ್ಥಿಯಾದಂತಹ ರಾಮಂಜಿಯವರಿಗೆ ಧನ್ಯವಾದಗಳು. ಇದೀಗ ರಾಷ್ಟ್ರಕವಿ ಕುವೆಂಪು ಅವರ ಆನಂದಮಯ ಈ ಜಗಹೃದಯ ಎನ್ನುವಂಥ ಭಾವಗೀತೆಗೆ ಗಾಯನ ಸ್ಪರ್ಶ ನೀಡಲು ಬರ್ತಾ ಇದ್ದಾರೆ ವಿಜ್ಞಾನ ವಿಭಾಗದ ಸಂಶೋಧನಾರ್ಥಿ ಶ್ರೀವಾಣಿ ಅವರು. ಬಿಸಿಲಿದು ಬರಿ
ಈ ಜಗಹೃದಯ ರವಿ ಬದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ರವಿ ಬದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣು ಆನಂದಮಯ ಈ ಜಗಹೃದಯ ಉದಯದೊಳೆ ಹೃದಯ ಬಕ ಅದೇ ಅಮೃತದ ಹಣ್ಣು ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣು ಉದಯದೊಳೆ ಹೃದಯ ಬಕ ಅದೇ ಅಮೃತದ ಹಣ್ಣು ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣು ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ 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 ಈ ಜಗಹೃದಯ ತಮ್ಮ ಸುಶ್ರಾವ್ಯ ಕಂಠದ ಗಾಯನಕ್ಕಾಗಿ ಕುಮಾರಿ ಶ್ರೀವಾಣಿಯವರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಸಂಪನ್ನಗೊಳ್ಳುವಂತಹ ಈ ಹೊತ್ತಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದಂತಹ ಸರ್ವರಿಗೂ ವಂದನೆಯನ್ನು ಅರ್ಪಿಸಲು ಇದೀಗ ವೇದಿಕೆಯ ಮೇಲೆ SPP ಕನ್ನಡ ಅಧ್ಯಯನ ಸಂಸ್ಥೆಯ ಸಂಶೋಧನಾರ್ಥಿಯಾದಂತಹ ಚೇತನ್ ಮುಂಡಾಜಿಯವರು. ಎಲ್ರಿಗೂ ನಮಸ್ಕಾರ. ಆಗುನಿ ಅನಿಕೇತನ ಕುವೆಂಪು ನೆನಪಿನ ಕಾರ್ಯಕ್ರಮ ಮತ್ತು ಪ್ರಸಾರಾಂಗದಿಂದ ಪ್ರಕಟಿಸಿರುವಂಥ ಸಾಹಿತ್ಯ ಮಂಗಳ ಐಚ್ಛಿಕ ಕನ್ನಡ ಪದವಿ ಪಠ್ಯ ಪುಸ್ತಕದ ಬಿಡುಗಡೆ ಸಮಾರಂಭದ ಕಡೆಯ ಹಂತದಲ್ಲಿದ್ದೀವಿ. ಬಹುಶಃ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭಾಶಯದ ಮಾತುಗಳನ್ನು ಆಡಿ ಅನಿವಾರ್ಯ ಕಾರ್ಯಕ್ರಮದಿಂದ ನಿರ್ಗಮಿಸಿರುವಂಥ ಗೌರವಾನ್ವಿತ ಕುಲಪತಿಗಳಾಗಿರುವಂಥ ಡಾಕ್ಟರ್ PS ಎಡಪಡಿತ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕುವೆಂಪುರವರ ಲೋಕದೊಳಗೆ ನಮ್ಮನ್ನು ಒಂದು ಸುತ್ತು ಪಯಣಿಸುವ ಹಾಗೆ ಮಾಡಿರುವಂಥ ವಿಶೇಷ ಉಪನ್ಯಾಸವನ್ನು ನೀಡಿರುವಂಥ ವಿವೇಕಾನಂದ ಕಾಲೇಜು ಪುತ್ತೂರು ಇಲ್ಲಿಯ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ HG ಶ್ರೀಧರ್ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ವಿಭಾಗದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಸೋಪಣ್ಣ ಹೊಂಗಟಿ ಸರ್ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾರೆ. ಹಾಗೆಯೇ ವೇದಿಕೆಯ ಮೇಲ್ಗಡೆ ಕನ್ನಡ ಪಠ್ಯಪುಸ್ತಕದ ಸಮಿತಿಯ ಸದಸ್ಯರಲ್ಲಿ ಒಬ್ಬರಾಗಿರುವಂಥ ಡಾಕ್ಟರ್ ಸುಬ್ರಹ್ಮಣ್ಯ ಸರ್ ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ಸಂಯೋಜಕರಾಗಿರುವಂಥ ಡಾಕ್ಟರ್ ಧನಂಜಯ ಕುಂಡ ಸರ್ ಕೂಡ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂದುಗಡೆ ಹಿರಿಯ ಜನಪದ ವಿದ್ವಾಂಸರಾಗಿರುವಂಥ ಡಾಕ್ಟರ್ ಗಣೇಶ್ ಸಂಕುಮಾರ್ ಸರ್ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದ. ಹಾಗೆಯೇ ಡಾಕ್ಟರ್ ರವಿಕುಮಾರ್ ಸರ್, ಹಾಗೆಯೇ ಬೇರೆ ಬೇರೆ ಪೀಠಗಳ ಸಹಾಯಕರು, ಈ ಕಾರ್ಯಕ್ರಮದ ಹಾಗೆಯೇ
ಉಮೇಶ್ ಸರ್ ಕೂಡ ಇದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗುವುದಕ್ಕೆ ಎಲ್ಲ ರೀತಿಯಿಂದ ಕೂಡ ಸಹಕರಿಸಿದ ನಮ್ಮ ವಿಭಾಗದ ವಿದ್ಯಾರ್ಥಿ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ.